ನಮಸ್ಕಾರ. ಎಲ್ಲರಿಗೂ ಈ ಮುಸ್ಸಂಜೆಯ ನಮನಗಳು. ಸಾಹಿತ್ಯ ಸಿಂಚನ ವೇದಿಕೆ, ಅಖಿಲ ಭಾರತ ಸಾಹಿತ್ಯ ಪರಿಷತ್ತು, ತಾಲೂಕಾ ಸಮಿತಿ ಬಾಗಲಕೋಟ್ ಹಾಗೂ SLS ಅಭಿವೃದ್ಧಿ ಪ್ರತಿಷ್ಠಾನ ಬೆಳಗಾವಿ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದುಕೊಂಡು ಬರುತ್ತಿರತಕ್ಕಂತಹ ಈ ಸರಣಿ ಉಪನ್ಯಾಸ ಮಾಲಿಕೆಯ ಪರಿಕಲ್ಪನೆಯನ್ನು ಹೊಂದಿರತಕ್ಕಂಥ ಶ್ರೀಮತಿ ಗೀತಾ ದಾನಶೆಟ್ಟಿ ಮೇಡಮ್ನವರೇ, ಈ ಉಪನ್ಯಾಸ ಮಾಲಿಕೆಯ ಮಾರ್ಗದರ್ಶಕರಾದ ಪ್ರೊಫೆಸರ್ GB ದಾನಶೆಟ್ಟಿ ಸಾಹೇಬ್ರೆ, ಈ ಕಾರ್ಯಕ್ರಮದ ಸಂಯೋಜನೆ ಮಾಡ್ತಕ್ಕಂತಹ ಶ್ರೀ ಕಾಸಿಂ ನದಾಫ್ ಅವರೇ, ಸುನಿಲ್ ದೇವನಗಾವಿಯವರೇ, ಈ ಉಪನ್ಯಾಸ ಮಾಲಿಕೆಗೆ ಸಂಪೂರ್ಣ ಸಹಕಾರ ನೀಡತಕ್ಕಂಥ ಶ್ರೀಮತಿ ಮಂಜುಳಾ ತಾಯಿ ಅಂಗಡಿಯವರೇ, ನನ್ನ ಎಲ್ಲ ಸಮಸ್ತ ಉಪನ್ಯಾಸ ಮಾಲಿಕೆಯನ್ನು ವೀಕ್ಷಣೆ ಮಾಡ್ತಕ್ಕಂಥ ನನ್ನೆಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ ತಮ್ಮೆಲ್ಲರಿಗೂ ಮುಸ್ಸಂಜೆಯ ನಮನಗಳು. ಈ ದೇಶ ಕಂಡ ಶ್ರೇಷ್ಠ ತತ್ವಜ್ಞಾನಿ ಮತ್ತು ಪ್ರಸಿದ್ಧ ಮಾದರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ S ರಾಧಾಕೃಷ್ಣನ್ ಅವರು ಈ ರಾಷ್ಟ್ರದ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿ ಆಗತಕ್ಕಂಥ ಪೂರ್ವದಲ್ಲಿ ಬನಾರಸ್ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ. ಅಂಥ ಸಂದರ್ಭದಲ್ಲಿ UGC ಅವರು, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ದವರು, ಅವರಿಗೆ ನಮ್ಮ ಭಾರತೀಯ ಗ್ರಂಥಾಲಯಗಳ ಸುಧಾರಣಾ ಸಲಹಾ ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಕ್ಟರ್ S ರಾಧಾಕೃಷ್ಣನ್ ಅವರು ಭಾರತಾದ್ಯಂತ ಇರತಕ್ಕಂಥ ಎಲ್ಲ ಮಜಲುಗಳ ಗ್ರಂಥಾಲಯಗಳಿಗೆ ಭೇಟಿ ಕೊಡ್ತಾರೆ. ಅದು ಶೈಕ್ಷಣಿಕ ಗ್ರಂಥಾಲಯ ಇರ್ಬೋದು, ಸಾರ್ವಜನಿಕ ಗ್ರಂಥಾಲಯ ಇರ್ಬೋದು, ವಿಶೇಷ ಗ್ರಂಥಾಲಯಗಳು ಇರ್ಬೋದು, ಈ ಎಲ್ಲ ಆಯಾಮಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಗ್ರಂಥಾಲಯಗಳನ್ನು ಭೇಟಿ ಮಾಡಿಕೊಂಡು ಬಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥಾಲಯ ಮಾಡ್ತಕ್ಕಂಥ ಗ್ರಂಥಾಲಯ ಶೈಕ್ಷಣಿಕ ವ್ಯವಸ್ಥೆಗೆ ಗ್ರಂಥಾಲಯಗಳ ಪಾತ್ರ ಏನು, ಈ ಸಮಾಜದ ಅಭಿವೃದ್ಧಿಯಲ್ಲಿ ಗ್ರಂಥಾಲಯಗಳ ಪಾತ್ರ ಏನು, ಈ ಎಲ್ಲ ಆಯಾಮಗಳನ್ನು ಅಭ್ಯಾಸ ಮಾಡ್ಕೊಂಡು ಬಂದು ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ದ ಲೈಬ್ರರಿ ಈಸ್ ದ ಹಾರ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್. ಖಂಡಿತ ನಾವು ನೀವು ಎಲ್ಲರೂ ಒಪ್ಪಿಕೊಳ್ಳೇಬೇಕು. ಯಾಕಂದ್ರೆ ಗ್ರಂಥಾಲಯಗಳು ಒಂದು ಶೈಕ್ಷಣಿಕ ಸಂಸ್ಥೆಯ, ಒಂದು ಸಮಾಜದ ಹೃದಯದ ಭಾಗ ಇದ್ದಂಗೆ. ಹೃದಯ ಏನಾದರೂ ಸ್ವಲ್ಪ ವ್ಯತ್ಯಾಸ ಆಗಿಬಿಡ್ತು ಅಂತಂದ್ರೆ ಇಡೀ ಮಾನವನ ದೇಹದಲ್ಲಿ ಯಾವ ರೀತಿ ಸಮಸ್ಯೆ ಉಂಟಾಗ್ತದೆಯೋ ಹಾಗೆ ಸಮಾಜದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಗ್ರಂಥಾಲಯಗಳಲ್ಲಿ ಏನಾದರೂ ತೊಂದರೆಗಳು ಇತ್ತು ಅಂತಂದ್ರೆ ಇಡೀ ಶೈಕ್ಷಣಿಕ ವ್ಯವಸ್ಥೆಗಳ ಮೇಲೆ ಪರಿಣಾಮ ಬೀರ್ತದೆ. ಅದಕ್ಕಂತ ಇವತ್ತು ಗ್ರಂಥಾಲಯದ ಅಭಿವೃದ್ಧಿಗಾಗಿ ಗ್ರಂಥಾಲಯನ ಸುವ್ಯವಸ್ಥಿತವಾಗಿ ಇಡಕ್ಕೆ ಪ್ರಯತ್ನ ಪಡ್ತಾರೆ. ಯಾವುದೇ ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಸಂಪದ್ಭರಿತವಾಗಿರ್ತಕ್ಕಂಥ ಗ್ರಂಥಾಲಯ ಇತ್ತು ಅಂತಂದ್ರೆ ಆ ಇಡೀ ಶೈಕ್ಷಣಿಕ ಚಟುವಟಿಕೆಗಳು ಅತ್ಯಮೂಲ್ಯವಾಗಿ ಪ್ರಕಾಶನಗೊಳ್ತವೆ. ಇಡೀ ಶೈಕ್ಷಣಿಕ ಚಟುವಟಿಕೆಗಳು ಉತ್ತಮ ರೀತಿಯಲ್ಲಿ ನಡೀತವೆ. ಅದೇ ರೀತಿ ನಮ್ಮ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಗ್ರಂಥಾಲಯಗಳು ಸುವ್ಯವಸ್ಥಿತವಾಗಿರ್ತಕ್ಕಂಥ ಸಂಪದ್ಭರಿತವಾಗಿರ್ತಕ್ಕಂಥ ಅತಿ ಪ್ರಮುಖವಾಗಿರ್ತಕ್ಕಂಥ ಸಾಹಿತ್ಯಗಳನ್ನು ಹೊಂದಿರತಕ್ಕಂಥ ಗ್ರಂಥಾಲಯಗಳು ಇದ್ವು ಅಂತಂದ್ರೆ ಇಡೀ ಸಮಾಜದ ಅಭಿವೃದ್ಧಿಗೆ ಅವು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ್ತವು. ಆ ದೃಷ್ಟಿಯನ್ನು ಇಟ್ಕೊಂಡು ಡಾಕ್ಟರ್ S ರಾಧಾಕೃಷ್ಣನ್ ಅವರು ಲೈಬ್ರರಿ ಈಸ್ ದ ಹಾರ್ಟ್ ಆಫ್ ದ ಇನ್ಸ್ಟಿಟ್ಯೂಷನ್ ಅಂತ ಕರೆಯಾಗ್ತವೆ. ಒಂದು ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಗ್ರಂಥಾಲಯಗಳು ಈ ಮಟ್ಟದ ಕೊಡುಗೆಯನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಆ ಕೊಡುಗೆಯ ಹಿನ್ನೆಲೆಯಲ್ಲಿ ಅಷ್ಟೊಂದು ಗ್ರಂಥಾಲಯಗಳ ಅಭಿವೃದ್ಧಿಗೆ ಕಾರಣೀಭೂತರಾಗಿರ್ತಕ್ಕಂಥವ್ರನ್ನ ನಾವು ಇವತ್ತು ನೋಡಬೇಕಾಗ್ತದೆ, ತಿಳ್ಕೋಬೇಕಾಗ್ತದೆ. ನಮ್ಮ ಭಾರತದಲ್ಲಿ ಗ್ರಂಥಾಲಯಗಳ ಪಿತಾಮಹ ಡಾಕ್ಟರ್ SR ರಂಗನಾಥನ್ ಅವರು ನಮ್ಮ ಭಾರತೀಯ ಗ್ರಂಥಾಲಯಗಳ ಪಿತಾಮಹ.
ಇವರು ಕೊಟ್ಟ ಅಮೂಲ್ಯವಾಗಿರ್ತಕ್ಕಂಥ ಕೊಡುಗೆಯಿಂದಾಗಿ ನಮ್ಮ ಭಾರತದ ಸಂಸ್ಕೃತಿಯಲ್ಲಿ ಮತ್ತು ಸಂಸ್ಕಾರದಲ್ಲಿ ಗ್ರಂಥಾಲಯಗಳು ಇಷ್ಟೊಂದು ಅಭಿವೃದ್ಧಿಯನ್ನು ಹೊಂದಕ್ಕೆ ಕಾರಣೀಭೂತವಾದವು. ಹಂಗಾರೆ ಈ ಎಸ್ ಆರ್ ರಂಗನಾಥನ್ ಯಾರು ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾನು ವಿವರಣೆ ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ. ಡಾಕ್ಟರ್ ಎಸ್ ಆರ್ ರಂಗನಾಥನ್ 1892 ಆಗಸ್ಟ್ ತಿಂಗಳಲ್ಲಿ ರಾಮಾಮೃತ ಅಯ್ಯರ್ ಮತ್ತು ಸೀತಾಲಕ್ಷ್ಮಿ ಅಮ್ಮಾಲ್ ಅವರ ಉದರದಲ್ಲಿ ಶಿಯಾಲಿ ಎಂಬ ಗ್ರಾಂಥದಲ್ಲಿ, ಅಂದರೆ ಈಗೆಲ್ಲ ತಮಿಳುನಾಡಿನ ಶಿಯಾಲಿ ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹುಟ್ಟೂರಿನಲ್ಲಿ ಸಭಾನಾಯಕ ಮದುರೈ ಹಿಂದೂ ಹೈಸ್ಕೂಲಿನಲ್ಲಿ ಶಿಯಾಲಿಯಲ್ಲಿ ತಮ್ಮ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಿಕ್ಷಣವನ್ನು ಮುಗಿಸಿ ಈ ಮಡ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ತಮ್ಮ BA ಪದವಿಯನ್ನು ಪಡ್ಕೋತಾರೆ. ಮುಂದೆ 1916ರಲ್ಲಿ ತಮ್ಮ MA ಪದವಿಯನ್ನು, MA ಅಂದರೆ ನಾವು ಈಗ ಅವ್ರು ಪಡ್ಕೊಂಡಿರ್ತಕ್ಕಂಥ ವಿಷಯ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸು, ಈಗ ನಾವು ಅವಕ್ಕೆ MSc ಅಂತ ಕರಿತೀವಿ. ಆಗಿನ ಕಾಲದಲ್ಲಿ ಅವಕ್ಕೆ MA ಅಂತಲೇ ಕರಿತಿದ್ರು. ತಮ್ಮ ವೃತ್ತಿಯನ್ನು, ತಮ್ಮ ಡಿಗ್ರಿಯನ್ನು ಮುಗಿದ ಮೇಲೆ ಅವರು ತಮ್ಮ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು ನಮ್ಮ ಕರ್ನಾಟಕದ ಮಂಗಳೂರಿನಲ್ಲಿ. 1917ರಲ್ಲಿ ಮಂಗಳೂರಿನ ಆರ್ಟ್ಸ್ ಕಾಲೇಜಿನಲ್ಲಿ ಪ್ರಾಧ್ಯಾಪಕರಾಗಿ, ಗಣಿತಶಾಸ್ತ್ರದ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾರೆ. ಮುಂದೆ 1921ರಲ್ಲಿ ಪ್ರೆಸಿಡೆನ್ಷಿಯಲ್ ಕಾಲೇಜಿಗೆ ಜಾಯ್ನ್ ಆಗ್ತಾರೆ. ಅಲ್ಲೇ ಮ್ಯಾಥಮೆಟಿಕ್ಸ್ ಮತ್ತು ಫಿಸಿಕ್ಸ್ ಹೇಳ್ತಕ್ಕಂಥ ಉಪನ್ಯಾಸಕರಾಗಿ. ಅತ್ಯದ್ಭುತವಾಗಿರ್ತಕ್ಕಂಥ ಉಪನ್ಯಾಸಕರು, ಎಲ್ಲ ವಿದ್ಯಾರ್ಥಿಗಳ ಮನ ಮೆಚ್ಚತಕ್ಕಂಥ ವಿದ್ಯಾರ್ಥಿಗಳ ಸಮೂಹವೇ ಇವರ ಹಿಂದೆ ಒಂದು ಪ್ರಭಾವ ಬೀರ್ತಕ್ಕಂಥ ಒಂದು ಬಳಗನ ಕೂಡಿ ಬರ್ತದೆ. ಇವರ ಪ್ರತಿಭೆಯನ್ನು ಕಂಡು ಪ್ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಾಂಶುಪಾಲರು ಇವರನ್ನು ಏನಾದರೂ ಮಾಡಿ ಮಡ್ರಾಸ್ ವಿಶ್ವವಿದ್ಯಾಲಯದಲ್ಲಿ ಅವಾಗ ಗ್ರಂಥಪಾಲಕರು ಇದ್ದಿದ್ದಿಲ್ಲ, ಆ ಮಡ್ರಾಸ್ ಯೂನಿವರ್ಸಿಟಿಯ ಗ್ರಂಥಪಾಲಕರನ್ನಾಗಿ ಆಯ್ಕೆ ಮಾಡಬೇಕು ಅಂತೇಳಿ ಇವ್ರ ಹೆಸರನ್ನು ಸಜೆಸ್ಟ್ ಮಾಡ್ತಾರೆ. ಯೂನಿವರ್ಸಿಟಿಯವರು ಇವರು ಒಪ್ಪಿಕೋತಾರೆ ಇವ್ರನ್ನ ಕರ್ಕೊಳ್ಳೋಕೆ. ಅಲ್ಲಿರ್ತಕ್ಕಂಥ ಪ್ರಾಂಶುಪಾಲರು ಇವ್ರನ್ನ ಒತ್ತಾಯದ ಮೇರೆಗೆ ಮಡ್ರಾಸ್ ಯೂನಿವರ್ಸಿಟಿಯ ಗ್ರಂಥಪಾಲಕರನ್ನಾಗಿ, ಈ ಮಡ್ರಾಸ್ ಯೂನಿವರ್ಸಿಟಿಯ ಪ್ರಪ್ರಥಮ ಗ್ರಂಥಪಾಲಕರು ಇವರು. ಇವರೆಲ್ಲ ವಿದ್ಯಾರ್ಥಿ ಬಳಗದ ಜೊತೆಗೆ ಇದ್ದವರು, ಸಾಕಷ್ಟು ವಿದ್ಯಾರ್ಥಿಗಳಿಗೆ ವಿಷಯನ ಬೋಧನೆ ಮಾಡ್ತಕ್ಕಂಥವರು. ಆದರೆ ಅಲ್ಲಿ ಹೋಗಿ ಗ್ರಂಥಾಲಯದಲ್ಲಿ ಹೋಗಿ ಕುತ್ಕೊಂಡು ಇವ್ರಿಗೆ ಬೇಜಾರಾಗ್ತೈತಿ. ಯಾಕಂದ್ರೆ ಅವಾಗ ಇನ್ನೂ ಗ್ರಂಥಾಲಯ ಅಭಿವೃದ್ಧಿ ಹೇಗೆ ಮಾಡಬೇಕು ಅನ್ನತಕ್ಕಂಥ ಕಾನ್ಸೆಪ್ಟನ್ನು ಇದ್ದಿದ್ದಿಲ್ಲ. ಗ್ರಂಥಾಲಯ ಕ್ಲಾಸಿಫಿಕೇಷನ್ ಮಾಡಬೇಕು, ಕೆಟ್ಲ ಮಾಡಬೇಕು, ಇವ್ಯಾವ ವಿಚಾರಗಳು ಇದ್ದಿದ್ದಿಲ್ಲ. ಅದಕ್ಕೆ ಅವ್ರಿಗೆ ಬೇಜಾರಾಗ್ತೈತಿ. ಇಲ್ಲ, ನಾನು ಒಳ್ಳೆ ಈ ವೃತ್ತಿಯನ್ನು ಮಾಡೋಕ್ಕೆ ನನಗೆ ಮನಸ್ಸಿಲ್ಲ ಅಂತೇಳಿ ಪ್ರೆಸಿಡೆನ್ಷಿಯಲ್ ಕಾಲೇಜಿನ ಪ್ರಿನ್ಸಿಪಾಲಿಗೆ ಹೋಗಿ ಅವರು ಭೇಟಿಯಾಗಿ, ಒಳ್ಳೆ ಸರ್, ನಾನು ಇಲ್ಲೇ ಫಿಸಿಕ್ಸ್ ಮತ್ತು ಮ್ಯಾಥಮೆಟಿಕ್ಸ್ ಉಪನ್ಯಾಸಕನಾಗಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನಿನ್ನಲ್ಲಿ ಏನೋ ಒಂದು ಚೈತನ್ಯ ನನಗೆ ಕಾಣಿಸ್ತದ, ನಿನಗಲ್ಲಿ ಬೇಜಾರಾಗ್ತಿತ್ತು ಅಂತಂದ್ರೆ ಕೇವಲೊಂದು 6 ತಿಂಗಳು ನೀನು ಲಂಡನ್ಗೆ ಹೋಗಿ ಬಾ, ಲಂಡನ್ನಲ್ಲಿ ಇರ್ತಕ್ಕಂಥ ಗ್ರಂಥಾಲಯಗಳನ್ನು ವೀಕ್ಷಣೆ ಮಾಡಿಕೊಂಡು ಬಾ. ಅವಾಗ ನಿನ್ನ ಮನಸ್ಸು, ಅವಾಗೂ ನಿಮ್ಮದು ಮನಸ್ಸು ಒಪ್ಪಲಿಲ್ಲ ಅಂತಂದ್ರೆ ನಿನ್ನ ಸಲುವಾಗಿ ನೀನು ಹೇಳ್ತಕ್ಕಂಥ ಹುದ್ದೆಯನ್ನು ಖಾಯಮಾಗಿ ಖಾಲಿ ಇಟ್ಟಿರ್ತಾನೆ, ನಿನಗಲ್ಲಿ ಬೇಜಾರಾಗಿತ್ತು ಅಂತಂದ್ರೆ ಅವಾಗ ಬಾ ಅಂತ ಹೇಳ್ತಾರೆ. ಮುಂದೆ 1925ರಲ್ಲಿ ಸೆಪ್ಟೆಂಬರ್ ತಿಂಗಳಲ್ಲಿ ಇವರು ಲಂಡನ್ಗೆ ಹೋಗ್ತಾರೆ. ಕೇವಲ 6 ತಿಂಗಳ ಕೋರ್ಸ್ ಮುಗಿಸೋದ್ರ ಸಲುವಾಗಿ, ಸರ್ಟಿಫಿಕೇಟ್ ಕೋರ್ಸು. ನಮ್ಮ ಭಾರತದಲ್ಲಿ ಅವಾಗ ಯಾವುದೇ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದ ಮೇಲೆ ಯಾವುದೇ ಸರ್ಟಿಫಿಕೇಟ್ ಕೋರ್ಸ್ ಆಗಲಿ, ಡಿಪ್ಲೊಮಾ ಕೋರ್ಸ್ ಆಗಲಿ ಯಾವುದೂ ಇರಲಿಲ್ಲ. ಲಂಡನ್ನಲ್ಲಿ ಸರ್ಟಿಫಿಕೇಟ್ ಕೋರ್ಸ್ ಮಾಡೋಕ್ಕೆ ಕೇವಲ 6 ತಿಂಗಳು ಹೋಗ್ತಾರೆ. ಆ 6 ತಿಂಗಳಲ್ಲಿ ಒಂದೊಂದು ನಿಮಿಷನೂ ಸಮಯ ವೇಸ್ಟ್ ಮಾಡಲಾರ್ದ ಲಂಡನ್ನಲ್ಲಿ ಇರತಕ್ಕಂಥ ಎಲ್ಲ ಗ್ರಂಥಾಲಯಗಳಿಗೆ ಭೇಟಿ ಕೊಡ್ತಾರೆ. ಅಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ನೋಡ್ಕೊಳ್ತಾರೆ, ಅಲ್ಲಿರ್ತಕ್ಕಂಥ ಪುಸ್ತಕಗಳ ಜೋಡಣೆಯನ್ನು ನೋಡ್ತಾರೆ. ಆದರೂ ಇವರ ಮನಸ್ಸಿಗೆ ಒಪ್ಪೋದಿಲ್ಲ. ಸೈಂಟಿಫಿಕ್ ಆಗಿ ಇವರು ವಿಚಾರ ಮಾಡಕೊಂಡಿರ್ತಾರೆ, ಅವರಿಗೆ ಅಲ್ಲಿ ಮನಸ್ಸಿಗೆ ಒಪ್ಪೋದಿಲ್ಲ. ನಂತರ 6 ತಿಂಗಳು ಆದ ನಂತರ ಅವರು ಯೂನಿವರ್ಸಿಟಿಗೆ ವಾಪಸ್ ಬರ್ತಾರೆ. ವಾಪಸ್ ಬಂದಿದ್ದ ಮೊದಲು ಮಾಡ್ತಕ್ಕಂಥ ಕೆಲಸನ ಅಲ್ಲಿ ಸಾವಿರಾರು ಲಕ್ಷಾನುಗಟ್ಟಲೆ ಇರ್ತಕ್ಕಂಥ ಪುಸ್ತಕಗಳನ್ನು ಕ್ಲಾಸಿಫಿಕೇಷನ್ ಮಾಡೋದು. ಕ್ಲಾಸಿಫಿಕೇಷನ್ ಮಾಡಿ ಕೆಟ್ಲಾಗನ್ನು ಮಾಡಿ ಓದುಗರನ್ನು ಬಳಗವನ್ನು ಹೆಚ್ಚಿಗೆ ಮಾಡೋದು, ಓದ್ತಕ್ಕಂಥ ಹವ್ಯಾಸವನ್ನು ಹೆಚ್ಚಿಗೆ ಮಾಡೋದು, ಓದ್ತಕ್ಕಂಥ ಬಳಗವನ್ನು ಹೆಚ್ಚಿಗೆ ಮಾಡಿ ಆ ಗ್ರಂಥಾಲಯವನ್ನು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಗ್ರಂಥಾಲಯವನ್ನು ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಡಾಕ್ಟರ್ ಎಸ್ ಆರ್ ರಂಗನಾಥನ್ ಅವರು ಈ ಗ್ರಂಥಾಲಯ ಮಾಹಿತಿ ವಿಜ್ಞಾನದ ಎಲ್ಲ ಮಜಲುಗಳ ಅಧ್ಯಯನ ಮಾಡ್ತಾರೆ. ಅದು ಲೈಬ್ರರಿ ಅಡ್ಮಿನಿಸ್ಟ್ರೇಷನ್ ಇರ್ಬೋದು, ಕ್ಲಾಸಿಫಿಕೇಷನ್ ಇರ್ಬೋದು, ಕೆಟ್ಲಾಗ್ ಇರ್ಬೋದು, ಹಿಂಗೆ ಅನೇಕ ಪುಸ್ತಕಗಳನ್ನು ಬರೀತಾರೆ ಗ್ರಂಥಾಲಯ ಮಾಹಿತಿ ವಿಜ್ಞಾನದ ಮೇಲೆ. ಮತ್ತು 1933ರಲ್ಲಿ ಕೋಲನ್ ಕ್ಲಾಸಿಫಿಕೇಷನ್ ಅಂತ ಒಂದು
ಕ್ಲಾಸಿಫಿಕೇಶನ್ ವ್ಯವಸ್ಥೆಯನ್ನು ಜಾರಿಗೆ ತೊಗೊಂಡ್ಬರ್ತಾರೆ. ಅದು ಹಿಂದೂ ಫಿಲಾಸಫಿ ಆಧಾರದ ಮೇಲೆ ಪುಸ್ತಕಗಳನ್ನು ವರ್ಗೀಕರಣ ಮಾಡೋದು. ಹಿಂದೊಂದು ಕಾಲ ಇತ್ತು, ಲಕ್ಷಾಂತರ ಪುಸ್ತಕಗಳು ಇರ್ತವೆ. ಆದ್ರೆ ಆ ಪುಸ್ತಕಗಳನ್ನು ಹುಡುಕಬೇಕಾಗಿತ್ತು ಅಂತಂದ್ರೆ ಲೈಬ್ರರಿ ಒಳಗೆ ದಿನಗಂಟ್ಲೆ ಬರೀ ಪುಸ್ತಕಗಳನ್ನು ಹುಡುಕ್ತಕ್ಕಂಥ ಒಂದು ಕಾರ್ಯವೇ ನಡೆದಿತ್ತು. ಅಂಥ ಸಂದರ್ಭದಲ್ಲಿ ಓದುಗರಿಗೆ ಪುಸ್ತಕಗಳು ಸುವ್ಯವಸ್ಥಿತವಾಗಿ ಸಿಗಬೇಕು ಅಂತೇಳಿ ಆ ಪುಸ್ತಕಗಳ ವರ್ಗೀಕರಣ ಮಾಡಾಕತ್ಕೊಂಡ್ರು. ಆ ವರ್ಗೀಕರಣವನ್ನು ಹಿಂದೂ ಫಿಲಾಸಫಿ ಆಧಾರದ ಮೇಲೆ ಮಾಡಾಕತ್ಕೊಂಡ್ರು. ನಂತರ ಅದೇ ಮಡ್ರಾಸ್ದಲ್ಲಿ ಒಂದು ಡಿಪಾರ್ಟ್ಮೆಂಟ್, ಲೈಬ್ರರಿ ಆ್ಯಂಡ್ ಇನ್ಫಾರ್ಮೇಷನ್ ಸೈನ್ಸ್ ಡಿಪಾರ್ಟ್ಮೆಂಟ್ನ ಅದೇ ಮದ್ರಾಸ್ ಯೂನಿವರ್ಸಿಟಿಯಲ್ಲಿ ತೆರೀತಾರೆ. ಮುಂದೆ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರು ಇನ್ನೂ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರ್ತಾರೆ. ಇವರ ಪ್ರತಿಭೆಯನ್ನು ಕಂಡು, ಇವರ ಗ್ರಂಥಾಲಯದಲ್ಲಿ ಇರತಕ್ಕಂಥ ಅಗಾಧ ಜ್ಞಾನವನ್ನು ಕಂಡು ಇವರಿಗೆ ಇನ್ವೈಟ್ ಮಾಡ್ತಾರೆ. ಬನ್ನಿ, ನೀವು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯಕ್ಕೆ ಬಂದು ಇಲ್ಲಿ ಅಭಿವೃದ್ಧಿ ಮಾಡಿರಿ, ಇಲ್ಲಿ ಒಂದು ಗ್ರಂಥಾಲಯವನ್ನು ಅಭಿವೃದ್ಧಿ ಮಾಡಿರಿ ಅಂತಂದಾಗ ಅವರ ಕೋರಿಕೆಯ ಆಧಾರದ ಮೇಲೆ ಇವರು ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದಲ್ಲಿ ಹೋಗಿ ಅಲ್ಲಿ ಒಂದು ಗ್ರಂಥಾಲಯ ಮಾಹಿತಿ ವಿಜ್ಞಾನ ವಿಭಾಗವನ್ನು ತೆರೀತಾರೆ. ಅದರ ಜೊತೆಗೆ ಡೆಲ್ಲಿ ಯೂನಿವರ್ಸಿಟಿಯಲ್ಲಿ ಗ್ರಂಥಾಲಯ ಮಾಹಿತಿ ವಿಜ್ಞಾನ ವಿಭಾಗವನ್ನು ತೆರೆದು ಅಲ್ಲಿ ತಾವೇ ಮುಖ್ಯಸ್ಥರಾಗಿ, ಪ್ರಾಧ್ಯಾಪಕರಾಗಿ ಎಲ್ಲ ವಿಷಯಗಳನ್ನು ಬೋಧನೆ ಮಾಡ್ತಕ್ಕಂಥ ಒಬ್ಬ ಪ್ರತಿಭಾವಂತ ಉಪನ್ಯಾಸಕರಾಗಿ ಕೆಲಸ ಮಾಡ್ತಾರೆ. ಯಾವ UGC ಅವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಅವರಿಗೆ ಈ ಗ್ರಂಥಾಲಯ ಸುಧಾರಣಾ ಸಲಹಾ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿರ್ತಾರೋ, ಅವರ ನಂತರದ ಕಾಲದಲ್ಲಿ ಇದೇ ಡಾಕ್ಟರ್ ಎಸ್.ಆರ್. ರಂಗನಾಥನ್ ಅವರು ಅದೇ UGC ಇದು ಮಾಡಿರ್ತಕ್ಕಂಥ ಈ ಗ್ರಂಥಾಲಯ ಸಲಹಾ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿಕೊಂಡಿರ್ತಾರೆ. ಆ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಈ DRTC, ಡಾಕ್ಯುಮೆಂಟೇಷನ್ ರಿಸರ್ಚ್ ಟ್ರೈನಿಂಗ್ ಸೆಂಟರ್ ಅಂತಕ್ಕಂಥ ಈ ಗ್ರಂಥಾಲಯ ಮತ್ತು ಮಾಹಿತಿ ವಿಜ್ಞಾನದಲ್ಲಿ ಸಂಶೋಧನೆಗಳನ್ನು ನಡೆಯೋದ್ರ ಸಲುವಾಗಿ ಆ ಸಂಸ್ಥೆಯನ್ನು ತೆರೀತಾರೆ. ಇವರೆಲ್ಲ ಅದ್ಭುತವಾಗಿರ್ತಕ್ಕಂಥ ಇವರ ಕೊಡುಗೆಯನ್ನು ಕಂಡು ಡೆಲ್ಲಿ ಯೂನಿವರ್ಸಿಟಿಯವರು ಮತ್ತು ಫಿಟ್ಸ್ಬರ್ಗ್ ಯೂನಿವರ್ಸಿಟಿಯವರು ಇವರಿಗೆ ಡಿಲಿಟ್ ಪದವಿಯನ್ನು ಕೊಡ್ತಾರೆ. ನಮ್ಮ ಭಾರತ ಸರ್ಕಾರದವರು ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಮತ್ತು ರಾವ್ ಸಾಹೇಬ್ ಪ್ರಶಸ್ತಿಯನ್ನು ಕೊಡ್ತಾರೆ. ಇವರು ಗ್ರಂಥಾಲಯ ಅಭಿವೃದ್ಧಿಗೆ ಪಂಚಸೂತ್ರಗಳನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ತಪಸ್ವಿ. ಇವತ್ತು ನಮ್ಮ ಭಾರತೀಯ ಸಂಸ್ಕೃತಿ ಸಂಸ್ಕಾರದಲ್ಲಿ, ಭಾರತೀಯ ಸಾಹಿತ್ಯದಲ್ಲಿ ಇಷ್ಟೊಂದು ಗ್ರಂಥಾಲಯಗಳು ಅಭಿವೃದ್ಧಿ ಹೊಂದಬೇಕಾಗಿತ್ತು ಅಂತಂದ್ರೆ ಇವರು ಕೊಟ್ಟಿರ್ತಕ್ಕಂಥ ಕಾಣಿಕೆಯ ಆಧಾರದ ಮೇಲೆ, ಇವರು ಹೇಳಿರ್ತಕ್ಕಂಥ ಪಂಚಸೂತ್ರಗಳ ಆಧಾರದ ಮೇಲೆ ನಮ್ಮ ಗ್ರಂಥಾಲಯಗಳು ಇವತ್ತು ಅಭಿವೃದ್ಧಿಯನ್ನು ಹೊಂದಾಕತ್ಕೊಂಡು. ಇವರು ಕೊಟ್ಟಿರ್ತಕ್ಕಂಥ ಪಂಚಸೂತ್ರಗಳಲ್ಲಿ 4ನೇ ಸೂತ್ರ ಸೇವ್ ದ ಟೈಮ್ ಆಫ್ ದ ರೀಡರ್, ಓದುಗರ ಸಮಯವನ್ನು ಉಳಿಸಬೇಕು. ನಾನು ಆಗಲೇ ಹೇಳ್ದಂಗೆ ಅವಾಗೊಂದು ಕಾಲದಲ್ಲಿ ಲಕ್ಷಾಂತರ ಪುಸ್ತಕಗಳು ಗ್ರಂಥಾಲಯದಲ್ಲಿ ಇರ್ತಿತ್ತು. ಆದ್ರೆ ಅವನು ಹುಡುಕಬೇಕಾಗಿತ್ತು ಅಂತಂದ್ರೆ 2-3 ದಿವಸ ಗಂಟಲೆ ಬರೀ ಪುಸ್ತಕಗಳನ್ನು ಹುಡುಕೋದಾಗ್ತಿತ್ತು. ಹಸಿವಿನಿಂದ ವಿದ್ಯಾರ್ಜನೆ ಮಾಡಬೇಕಂತ ಹಸಿವಿನಿಂದ ಬಂದಿರತಕ್ಕಂಥವ್ರಿಗೆ ಬರೀ 2-3 ದಿವಸ ಬರೀ ಪುಸ್ತಕಗಳನ್ನು ಹುಡುಕಾಕ ಹೋಯ್ತು ಅಂತಂದ್ರೆ ಮುಂದೆ ಆಸಕ್ತಿ ಕಡಿಮೆ ಆಗ್ತೈತಿ. ಆ ಆಸಕ್ತಿಯನ್ನು ಕಡಿಮೆ ಮಾಡಬಾರ್ದು, ಓದ್ತಕ್ಕಂಥವರಿಗೆ ಆಸಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಲ್ಲಿ ತಮ್ಮ ಪಂಚಸೂತ್ರಗಳಲ್ಲಿ 4ನೇ ಪಂಚಸೂತ್ರ ಸೇವ್ ದ ಟೈಮ್ ಆಫ್ ದಿ ರೀಡರ್, ಓದುಗರ ಸಮಯವನ್ನು ಉಳಿತಾಯ ಮಾಡಬೇಕು. ಸರ್, ಇವತ್ತ ಇಷ್ಟೆಲ್ಲ ಗ್ರಂಥಾಲಯಗಳು ಅಭಿವೃದ್ಧಿ ಹೊಂದಾಕ, ಇಷ್ಟೆಲ್ಲ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ಮೆಂಟ್ ಆಗಕ್ಕೆ, ಈ ನಮ್ಮ ಇತ್ತೀಚೆಗೆ ಬಂದಿರತಕ್ಕಂಥ ಈ ಡಿಜಿಟಲ್ ಲೈಬ್ರರಿ ಕಾನ್ಸೆಪ್ಟನ್ನು ಕೂಡ ಇದೇ ಪಂಚಸೂತ್ರ 4ನೇ ಸೂತ್ರದ ಪಂಚಸೂತ್ರಗಳ ಆಧಾರದ ಮೇಲೆ ನೆಲೆಗೊಂಡಿರ್ತಕ್ಕಂಥದ್ದು. ಇವತ್ತಿನ ಎಲ್ಲ ನಮ್ಮ ಆಧುನಿಕ ಗ್ರಂಥಾಲಯಗಳು ಇವರು ಹಾಕಿಕೊಟ್ಟ ಪಂಚಸೂತ್ರಗಳ ಆಧಾರದ ಮೇಲಿನ ದಿನನಿತ್ಯ ಅಭಿವೃದ್ಧಿ ಹೊಂದತಕ್ಕಂಥ ನಮ್ಮ ಸಂಸ್ಥೆಗಳು. ಅದಕ್ಕೆ ಮುಂದೆ 1972ರಲ್ಲಿ ಇವರು ಕಾಲವಾದ ನಂತರ, ಇವರು ತೀರ್ಕೊಂಡ ನಂತರ ಇವರ ಶ್ರೀಮತಿಯವರ ಹೆಸರಿನಲ್ಲಿಯೇ ಶಾರದಾ ರಂಗನಾಥನ್ ಅಂತ ಇವರ ಶ್ರೀಮತಿಯವರ ಹೆಸರು. ಇವತ್ತಿಗೂ ಕೂಡ ಎಲ್ಲ ವಿಶ್ವವಿದ್ಯಾಲಯಗಳಲ್ಲಿನೂ ಕೂಡ ಇವರ ಹೆಸರಿನಲ್ಲಿ ಲೈಬ್ರರಿ ಸೈನ್ಸ್ ಡಿಪಾರ್ಟ್ಮೆಂಟ್ನಲ್ಲಿ ಎಂಡೋಮೆಂಟ್ ಲೆಕ್ಚರ್ಸನ್ನು ನಡೆಸ್ತಾರೆ. ಈ ಎಲ್ಲ ಮಹಿಳೆಯರ ಇಂಥ ಅದ್ಭುತ ಪ್ರತಿಭೆಯ ಫಲವಾಗಿ ಇವತ್ತ ಗ್ರಂಥಾಲಯಗಳು ಅದ್ಭುತವಾಗಿ ಕೆಲಸ ಮಾಡ್ತವ. ನಾವು ಹೇಳ್ತೀವಿ, ಗ್ರಂಥಗಳಿಲ್ಲದ ಕೋಣೆ ಆತ್ಮವಿಲ್ಲದ ದೇಹ ಇದ್ದಂಗ ಅಂತ ಒಂದು ನಾಣ್ಣುಡಿ ಐತಿ. ಗ್ರಂಥಾಲಯ ಅನ್ನೋದು ಜ್ಞಾನ ಮಂದಿರ, ಜ್ಞಾನ ಭಂಡಾರದ ಸಂಗ್ರಹ, ಜ್ಞಾನಾರ್ಜನೆಗೆ ಅಗತ್ಯವಾದ ಗ್ರಂಥಗಳಿರತಕ್ಕಂಥ ಆಲಯವೇ ಗ್ರಂಥಾಲಯ. ಇಲ್ಲೇ ಪುಸ್ತಕ ಅಲಾಯ ಪ್ಲಸ್ ಅಲಾಯ, ಅಲಾಯ ಅಂದ್ರೆ ಸ್ಥಳ, ಪುಸ್ತಕಗಳನ್ನು ಇರ್ತಕ್ಕಂಥ ಸ್ಥಳವೇ ಗ್ರಂಥಾಲಯ.
ನಾವು ಗ್ರಂಥಾಲಯಗಳನ್ನು 3 ಭಾಗಗಳನ್ನಾಗಿ ಮಾಡ್ಕೋತೇವೆ. ಶಾಲಾ ಕಾಲೇಜುಗಳಲ್ಲಿ ಇರತಕ್ಕಂಥ ಗ್ರಂಥಾಲಯಗಳನ್ನು ಶೈಕ್ಷಣಿಕ ಗ್ರಂಥಾಲಯ ಅಥವಾ ಅಕಾಡೆಮಿಕಲ್ ಲೈಬ್ರರಿ ಅಂತ ಕರೀತೇವೆ. ಸಾರ್ವಜನಿಕವಾಗಿ ಇರತಕ್ಕಂಥ ಗ್ರಂಥಾಲಯಗಳನ್ನು, ಸಾರ್ವಜನಿಕರಿಗಾಗಿ ಇರತಕ್ಕಂಥ ಗ್ರಂಥಾಲಯಗಳನ್ನು ಸಾರ್ವಜನಿಕ ಗ್ರಂಥಾಲಯ ಅಥವಾ ಪಬ್ಲಿಕ್ ಲೈಬ್ರರಿ ಅಂತ ಕರೀತೇವೆ. ಇನ್ನು ಕೆಲವೊಂದಿಷ್ಟು ವಿಶೇಷ ವೃತ್ತಿಗೆ ಅನುಸಾರವಾಗಿ ಕೆಲವೊಂದಿಷ್ಟು IT-BT ಕಂಪನಿಗಳು ತಮ್ಮ ಕಂಪ್ನಿಗೆ ನೆರವಾಗಲಿ ಅಂತ ಕೆಲವೊಂದಿಷ್ಟು ವಿಶೇಷ ಪುಸ್ತಕಗಳ ಭಂಡಾರಗಳನ್ನು ಹೊಂದಿರ್ತವೆ. ಅದರಂತೆ ಈ ವಕೀಲರು ಇರ್ಬೋದು, ತಮ್ಮ ವಾದನ ಮಂಡನೆಗಾಗಿ ಬೇಕಾಗಿರ್ತಕ್ಕಂಥ ಅಮೂಲ್ಯವಾಗಿರ್ತಕ್ಕಂಥ ಗ್ರಂಥಗಳನ್ನು ಸಂಗ್ರಹಣೆ ಮಾಡಿ ಇಟ್ಕೊಂಡಿರ್ತಾರೆ. ಚಾರ್ಟರ್ಡ್ ಅಕೌಂಟೆಂಟ್ ಇರ್ಬೋದು, ವೈದ್ಯರು ಇರ್ಬೋದು, ಹಿಂಗೆ ಹಲವಾರು ಜನ, ಕೆಲವು ವರ್ಗದವರು ತಮ್ಮ ವೃತ್ತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಕೆ, ಅರ್ಥ ಮಾಡಿಕೊಳ್ಳೋದ್ರ ಸಲುವಾಗಿ ಕೆಲವೊಂದಿಷ್ಟು ವೃತ್ತಿಪರ ಸಂಬಂಧಿಸಿದ ಪುಸ್ತಕಗಳನ್ನು ಇಟ್ಕೊಂಡಿರ್ತಾರೆ. ಅದಕ್ಕೆ ನಾವು ಸ್ಪೆಷಲ್ ಲೈಬ್ರರಿ ಅಂತ ಕರಿತೀವಿ ಅಥವಾ ವಿಶೇಷ ಗ್ರಂಥಾಲಯ ಅಂತ ಕರಿತೀವಿ. ಈ ಎಲ್ಲ ಗ್ರಂಥಾಲಯಗಳು ಅಭಿವೃದ್ಧಿಗೆ ಮೂಲ ಕಾರಣೀಭೂತರೇ ಡಾಕ್ಟರ್ SR ರಂಗನಾಥನ್ ಅವರು. ನಮ್ಮೆಲ್ಲರ ಜೀವನದಲ್ಲಿ, ಅದರಲ್ಲಿ ನಮ್ಮ ಸಾಹಿತ್ಯಾಸಕ್ತರ ಜೀವನದಲ್ಲಿ ಪುಸ್ತಕಗಳು ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಮಗೆ ಸಂಬಂಧಿಕರು ಬರ್ಬೋದು, ಹೋಗ್ಬೋದು, ಮತ್ತೊಬ್ಬರು ಬರ್ಬೋದು, ಹೋಗ್ಬೋದು. ಆದರೆ ಈ ಪುಸ್ತಕಗಳು ಎಂದಿಗೂ ನಮ್ಮನ್ನು ಬಿಟ್ಟು ಹೋಗೋದಿಲ್ಲ. ಯಾಕಂದ್ರೆ ಇವು ನಮಗೆ ಒಳ್ಳೆಯ ಗೆಳೆಯರಿದ್ದಂಗೆ ಮತ್ತು ಗುರುಗಳು ಇದ್ದಂಗೆ. ಮಾನವನ ಮನಸ್ಸಿನ ವಿಕಾಸಕ್ಕೆ ಪುಸ್ತಕಗಳು ಬಹಳಷ್ಟು ಅವಶ್ಯಕವಾಗಿ ಕಂಡುಬರ್ತವೆ. ಪ್ರತಿಯೊಂದು ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳು ಗ್ರಂಥಾಲಯದಲ್ಲಿ ದೊರೆಯೋದ್ರಿಂದ ಈ ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ವಿಜ್ಞಾನ ಸಾಹಿತ್ಯ ಇರ್ಬೋದು, ತಂತ್ರಜ್ಞಾನದ ಸಾಹಿತ್ಯ ಇರ್ಬೋದು, ಹೀಗೆ ವಿವಿಧ ಹಲವು ಕ್ಷೇತ್ರಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಸಾಹಿತ್ಯ ಪುಸ್ತಕಗಳು ಪ್ರತಿಯೊಂದು ಗ್ರಂಥಾಲಯದಲ್ಲಿ ಕಂಡುಬರ್ತವೆ. ಇವತ್ತು ನಾನು ಕೆಲಸ ಮಾಡ್ತಕ್ಕಂಥ ಗ್ರಂಥಾಲಯ ತಾಂತ್ರಿಕ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಂಥಾಲಯ. ಸುಮಾರು ಇಲ್ಲೇ 37,000 ಗ್ರಂಥಗಳು ನಮ್ಮ ಗ್ರಂಥಾಲಯದಲ್ಲಿ ಇದಾವೆ. ಅದರ ಜೊತೆಗೆ ನನ್ನ ಗ್ರಂಥಾಲಯದಲ್ಲಿ ತಾಂತ್ರಿಕ ವಿಷಯಗಳ ಎಲ್ಲ ಆಯಾಮಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪುಸ್ತಕಗಳ ಜೊತೆಗೆ ಕಥೆ, ಕವನ, ನಾಟಕ, ಮಕ್ಕಳ ಸಾಹಿತ್ಯ, ಕಾದಂಬರಿ, ಕಥೆ ಪುಸ್ತಕ, ಪ್ರಬಂಧಗಳು, ಜೀವನ ಚರಿತ್ರೆ, ಹಿಂಗೆ ಹಲವು ಪುಸ್ತಕಗಳನ್ನು ನಾವು ಇಟ್ಕೊಂಡು ಬಂದಿದ್ದೇವೆ. ಅದರಲ್ಲಿ ಅದ್ಭುತ ಸಾಹಿತ್ಯವನ್ನು ಬರೆದಿರ್ತಕ್ಕಂಥ ಪುಸ್ತಕಗಳು ಕೂಡ ನನ್ನ ಪ್ರತಿಯೊಂದು ಗ್ರಂಥಾಲಯದಲ್ಲಿಯೂ ಸಿಗ್ತವೆ. ಅಬ್ದುಲ್ ಕಲಾಂ ಅವರು ಬರೆದಿರ್ತಕ್ಕಂಥ ಇಂಡಿಯಾ 2020 ಇರ್ಬೋದು, ಇಗ್ನೈಟೆಡ್ ಮೈಂಡ್ ಇರ್ಬೋದು, ಮಿಷನ್ ಇಂಡಿಯಾ ವಿಷನ್ ಫಾರ್ ಇಂಡಿಯನ್ ಯೂತ್ ಇರ್ಬೋದು, ವಿಂಗ್ಸ್ ಆಫ್ ಫೈರ್, ಅದ್ಭುತವಾಗಿರ್ತಕ್ಕಂಥ ಕೃತಿ ವಿಂಗ್ಸ್ ಆಫ್ ಫೈರ್ ಆ್ಯಂಡ್ ಆಟೋಗ್ರಫಿ ಇರ್ಬೋದು, MM ಕಲಬುರ್ಗಿ ಗ್ರೇಟ್ ಸಾಹಿತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ಗಿರಡ್ಡಿ ಗೋವಿಂದರಾಜರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ ಚಂದ್ರಶೇಖರ್ ಪಾಟೀಲ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ ಬಾಗಲಕೋಟೆಯ BK ಹಿರೇಮಠ ಸಾಹೇಬರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಈ ಕಮಲಾತಾಯಿ ರುದ್ರಾಕ್ಷಿ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ ಬಾಗಲಕೋಟೆಯ ಅದ್ಭುತ ಸಾಹಿತಿ ಸತ್ಯಾನಂದ ಪಾತ್ರೋಟಿ ಅವರು ಬರೆದಿರ್ತಕ್ಕಂಥ ನನ್ನ ಕನಸಿನ ಹುಡುಗಿ, ಎಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ ಇದು. ಇದಕ್ಕಿಂತ ವಿಚಿತ್ರ ಅಂತಂದ್ರೆ ನಮ್ಮ ಬಿಳಿಗಿಯ ಬಿದಿರಿ ಸಿದ್ದಪ್ಪನವರು ಬರೆದಿರ್ತಕ್ಕಂಥ ಸಾಹಿತ್ಯ ಅತ್ಯದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ನಮ್ಮ ಬಾಳಾ ಸಾಹೇಬ್ ಲೋಕಾಪುರ ಅವರು ಬರೆದಿರ್ತಕ್ಕಂಥ ಸಾಹಿತಿಗಳು. ಇನ್ನು ನಮ್ಮ ಕರ್ನಾಟಕದ ಕಾದಂಬರಿಗಳ ರಾಜ SL ಭೈರಪ್ಪನವರು ಬರೆದಿರ್ತಕ್ಕಂಥ ಕಾದಂಬರಿಗಳು ಇರ್ಬೋದು, ಪಗು ಹಾಳ್ಕಟ್ಟಿ ಅವರ ಸಾಹಿತ್ಯ ಸಮಗ್ರ ಸಾಹಿತ್ಯ ಪುಸ್ತಕಗಳು ಇರ್ಬೋದು, ಮನು ಬಳಗಾರ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ NG ಕರೂರ್ ಸಾಹೇಬರು ಬರೆದಿರ್ತಕ್ಕಂಥ ಶಿಕ್ಷಣ ಮಾರ್ಗ, ಅಪರೂಪದವರು, ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಒಳಗೊಂಡಿರ್ತಕ್ಕಂಥ ಸಾಹಿತಿಗಳನ್ನು ಪರಿಚಯ ಮಾಡ್ತಕ್ಕಂಥ ಪುಸ್ತಕಗಳು ಇರ್ಬೋದು, ಈ ಶಾಂತಾದೇವಿ ತಾಯಿ ಮಾಳವಾಡ್ ಅವರು ಬರೆದಿರ್ತಕ್ಕಂಥ ಪುಸ್ತಕಗಳು ಇರ್ಬೋದು, ನಮ್ಮ ಈ ಕರವೀರ್ ಪ್ರಭು ಕ್ಯಾಲ್ಕೊಂಡ್ ಅವರು ವೈದಿಕ ಸಾಹಿತ್ಯದ ಮೇಲೆ ಬರೆದಿರ್ತಕ್ಕಂಥ ಅದ್ಭುತ ಸಾಹಿತ್ಯ ಪುಸ್ತಕಗಳು, ನಮ್ಮ ಗುರುರಾಜ್ ಕರ್ಜಿಗೆ ಅವರು ಬರೆದಿರ್ತಕ್ಕಂಥ ಈ ಕರುಣಾಳು ಬಾ ಬೆಳಕೆ ಪುಸ್ತಕಗಳು ಇರ್ಬೋದು, ನಮ್ಮ ಈ ನಾಡಿನ ಈ ಮಣ್ಣಿನಲ್ಲಿ ಅದ್ಭುತ ಸಾಹಿತ್ಯ ಅನಿಸ್ಕೊಂಡಿರ್ತಕ್ಕಂಥ ಶಿಲ್ಪಿ ಲಿಂಗಣ್ಣನವರ ಸಾಹಿತ್ಯ ಇರ್ಬೋದು, ಎಷ್ಟು ಅದ್ಭುತ. ಇಂಥವರು ಈ ಮಣ್ಣಿನಲ್ಲಿ ಅದಾರ ಅನ್ನೋದೇ ನಮಗೊಂದು ಬಹಳಷ್ಟು ಪುಣ್ಯದ ಕೆಲಸ. ಇನ್ನೂ ಹಲವಾರು ಜನ
ಸಾಹಿತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನು ನಾವು ಇಲ್ಲಿ ಇಟ್ಟಿದ್ದೇವೆ. ಇದರ ಜೊತೆಗೆ ಹಲವಾರು ಭಾಷೆಯ ಪುಸ್ತಕಗಳು ದೊರೆತವು. ಅದರ ಜೊತೆಗೆ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಇರ್ಬೋದು, ಮಾಸಪತ್ರಿಕೆ ಇರ್ಬೋದು, ವಾರ ಪತ್ರಿಕೆ ಇರ್ಬೋದು, ಬೇರೆ ಬೇರೆ ಸಂಶೋಧಕನಿಗೆ, ಲೇಖಕರಿಗೆ, ಉಪನ್ಯಾಸಕರಿಗೆ, ವಿದ್ಯಾರ್ಥಿಗಳಿಗೆ, ಎಲ್ಲ ವರ್ಗದ ಜನರಿಗೂ ಬೇಕಾಗಿರತಕ್ಕಂಥ ಹಸುವನ್ನು ಹಿಂಗತಕ್ಕಂಥ, ಜ್ಞಾನದ ಹಸುವನ್ನು ಹಿಂಗಿಸ್ತಕ್ಕಂಥ ಪುಸ್ತಕಗಳು ನಮ್ಮ ಗ್ರಂಥಾಲಯದಲ್ಲಿ, ಪ್ರತಿಯೊಂದು ಗ್ರಂಥಾಲಯದಲ್ಲಿ ಸಿಗ್ತವೆ. ಅಲ್ಲ, ಗ್ರಂಥಾಲಯದ ಒಳಗೆ ಬರ್ತಕ್ಕಂಥವ್ರಿಗೆ ಯಾರು ಪ್ರೊಫೆಸರ್ ಬರಲಿ, ಪ್ರಿನ್ಸಿಪಾಲ್ರು ಬರಲಿ, ಯಾವುದೇ ದೊಡ್ಡ ವ್ಯಕ್ತಿ ಬರಲಿ, ನಾವು ಯಾರನ್ನೂ ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡೋದಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಓದುಗರು ಅನ್ನತಕ್ಕಂಥ ಒಂದು ಕಲ್ಪನೆಯಲ್ಲಿ ನಾವು ವಿಚಾರ ಮಾಡ್ತೀವಿ. ಇಲ್ಲಿ ದೊಡ್ಡವರು, ಸಣ್ಣವರು, ಬಡವರು, ಶ್ರೀಮಂತರು ಅಂತಕ್ಕಂಥ ಭೇದ ಭಾವ ಇಲ್ಲ. ಓದು ಪ್ರತಿಯೊಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಬಹಳಷ್ಟು ಸಹಕಾರಿಯಾಗ್ತಕ್ಕಂಥದ್ದು. ನಮಗೆ ಒಂದು ಏನು ವಿಶೇಷ ಅಂತಂದ್ರೆ, ನಮ್ಮ ಸಾಹಿತ್ಯ ಆಸಕ್ತರಿಗೆ ಸಾಹಿತ್ಯದ ಸಂಪತ್ತನ್ನು ಹೆಚ್ಚಿಗೆ ಮಾಡಬೇಕು. ಆದರೆ ಹಣಕಾಸಿನ ಸಂಪತ್ತು ಪಾಪ ನಮ್ಮ ಮಂದಿಗೆ ಕಡಿಮೆ. ಸಾಹಿತ್ಯ ಸಂಪತ್ತು ಸಾಕಷ್ಟು ಇರ್ತೈತಿ, ಆದರೆ ಎಲ್ಲರಿಗೂ ಎಲ್ಲ ಪುಸ್ತಕಗಳನ್ನು ಕೊಂಡು ಓದಬೇಕು ಅನ್ನತಕ್ಕಂಥ ಶಕ್ತಿ ಇರೋದಿಲ್ಲ. ಒಂದು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಪುಸ್ತಕ ಇರ್ತೈತಿ, ಆದರೆ ಆ ಪುಸ್ತಕವನ್ನು ಕೊಂಡುಕೊಳ್ತಕ್ಕಂಥ ಶಕ್ತಿ ನನಗಿರೋದಿಲ್ಲ. ಅಂತ ನನ್ನ ಜ್ಞಾನದ ದಾಹಕ್ಕೆ ನಮ್ಮ ಗ್ರಂಥಾಲಯಗಳು ನಮಗೆ ಭಾಳಷ್ಟು ಅನುಕೂಲ ಮಾಡಿಕೊಡ್ತಾವೆ. ಯಾಕಂದ್ರೆ ಒಂದು ಸಲ ಒಂದು ಪುಸ್ತಕದ ಮೇಲೆ ಒಂದು ಗ್ರಂಥಾಲಯ ಖರ್ಚು ಮಾಡ್ತು ಅಂತಂದ್ರೆ ಅದು ಸಾವಿರಾರು ಓದುಗರ ಜ್ಞಾನಾರ್ಜನೆಗೆ ಕಾರಣೀಭೂತ ಆಗ್ತದೆ. ಈ ಆಧುನಿಕ ತಂತ್ರಜ್ಞಾನ ಯುಗದಲ್ಲಿ ಅಂತರ್ಜಾಲದ ಮೂಲಕ ಜ್ಞಾನವನ್ನು ಗಳಿಸ್ಕೊಳ್ಳೋಕೆ ಇತ್ತೀಚೆಗೆ ಹಲವಾರು ಜಾಲಗಳನ್ನು ನಾವು ನೋಡ್ತೇವೆ. ಮೊನ್ನೆ ವಾಟ್ಸಪ್ನೊಳಗೆ ಒಂದು ಆ್ಯಪ್ ಹರಿದಾಡ್ತಿತ್ತು. ಮೈಸೂರು ಯೂನಿವರ್ಸಿಟಿಯವರು ಡಿಕ್ಷನರಿ uni-mysore.ac.in, ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿರಿ. ಇದು ಒಂದು ಡಿಕ್ಷನರಿ ಆ್ಯಪ್. ಇದು ನಿಮಗೆ ಯಾವುದೇ ಪದದ ಗ್ರಂಥಾಲಯಕ್ಕೆ ಹೋಗಿ ಡಿಕ್ಷನರಿ ತೆಗೆದುಕೊಂಡು ಅದನ್ನು ಹುಡುಕಿ ಅಂತ ಹೋಗಬೇಕು ಅನ್ನತಕ್ಕಂಥ ಪ್ರಶ್ನೆನೇ ಇಲ್ಲ. ಆ ಆ್ಯಪ್ನೊಳಗೆ ಹೋಗಿ ನೀವು ಬರೀ ಒಂದು ಟೈಪ್ ಮಾಡಿರಿ, ಅದರ ಅರ್ಥ ಇಮಿಡಿಯೇಟಾಗಿ 1 ಸೆಕೆಂಡ್ದಾಗ ಅದರ ಅರ್ಥ ನಿಮಗೆ ಬಂದುಬಿಡ್ತೈತಿ. ಅದರ ಜೊತೆಗೆ ನಾವು ನಮ್ಮ ಸಂಸ್ಥೆಯಲ್ಲಿ ಡೆಲ್ನೆಟ್ದ ಮೆಂಬರ್ಶಿಪ್ಪನ್ನು ಪಡ್ಕೊಂಡಿದ್ದೇವೆ. ಡೆಲ್ನೆಟ್ ಡೆವಲಪ್ಮೆಂಟ್ ಆಫ್ ಲೈಬ್ರರಿ ನೆಟ್ವರ್ಕ್, delnet.nic.in ಅಂತ. ನಾವು ಅದಕ್ಕೆ ಕೊಡೋದು ಕೇವಲ 13,500 ರೂಪಾಯಿ. ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ ಇದು. ಲಕ್ಷಾಂತರ ಸಾವಿರಾರು ಜರ್ನಲ್ಸ್ ಇಲ್ಲೇ ಫ್ರೀಯಾಗಿ ಸಿಗ್ತವ್ರಿ, ಫ್ರೀಯಾಗಿ ಸಿಗ್ತವೆ. ಆ ಜರ್ನಲನ್ನು ನಾವು ಕೊಂಡು ಓದ್ಕೊಳ್ಳೋಕೆ ನಮಗೆ ಆಗೋದಿಲ್ಲ. ಅಂಥ ಜರ್ನಲನ್ನು ನಾವು ಅಂತರ್ಜಾಲದಲ್ಲಿ ಬೇಕಾದಂಥ, ನನ್ನಲ್ಲಿ 1500 ವಿದ್ಯಾರ್ಥಿಗಳು ಅದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿನೂ ಬಂದು ಅದನ್ನು ಸರ್ಚ್ ಮಾಡ್ಬೋದು. ತಾವು ಕೂಡ ಸಾಹಿತ್ಯ ಆಸಕ್ತರು, ಅದರ ಮೇಲೆ ಬರೀ ತಾಂತ್ರಿಕ ಇಂಜಿನಿಯರಿಂಗ್ ವಿಷಯಗಳು ಅಷ್ಟಲ್ಲ, ಎಲ್ಲ ಸಾಹಿತ್ಯ, ವೈದ್ಯಕೀಯ ಸಾಹಿತ್ಯ, ಫಾರ್ಮಸಿ, ಕಲೆ, ಸಾಹಿತ್ಯ, ವಿಜ್ಞಾನ, ವಾಣಿಜ್ಯ, ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಒಂದು ನೆಟ್ವರ್ಕ್ ಅದು. ಪ್ರತಿಯೊಂದು ಗ್ರಂಥಾಲಯದಲ್ಲಿ ಬಹುಶಃ ಅದನ್ನು ನಾವು ಮೆಂಬರ್ಶಿಪ್ಪನ್ನು ಪಡ್ಕೊಂಡಿರ್ತೇವೆ. ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ನಮಗೆ ಒದಗಿಸ್ಕೊಡ್ತೈತಿ. ಇನ್ನು ನ್ಯಾಷನಲ್ ಡಿಜಿಟಲ್ ಲೈಬ್ರರಿ ಖರಗ್ಪುರದವರು ಮಾಡ್ಕೊಂಡಿದ್ದಾರೆ, ndl.iitkgp.ac.in. ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಜಗತ್ತು. ಇದು ಏನು ರೊಕ್ಕ ಕೊಡಬೇಡ್ರಿ, ಜಸ್ಟ್ ಒಂದು ಮೆಂಬರ್ಶಿಪ್ ಆಗಿರಿ, ಜಸ್ಟ್ ಒಂದು ಮೆಂಬರ್ಶಿಪ್ ಆಗಿರಿ. ನಿಮಗೆ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳನ್ನು ಒದಗಿಸ್ಕೊಡ್ತೈತಿ. ನಿಮಗೆ ಯಾವ ಆ್ಯಂಗಲ್ನಾಗ, ಯಾವ ಮಜಲಿನಲ್ಲಿ ನಿಮಗೆ ಪುಸ್ತಕಗಳು ಬೇಕೋ ಅಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಈ NDL ಕೊಡ್ತೈತಿ. ಅದ್ರ ಜೊತೆಗೆ ಇನ್ನೊಂದು pdfdrive.net, ಇದು ಒಂದು ಅದ್ಭುತವಾಗಿರ್ತಕ್ಕಂಥ ಜಗತ್ತು. ನಿಮಗೆ ಏನು ಬೇಕಲ್ಲ, ಎಷ್ಟು ಬೇಕಲ್ಲ, ಒಂದೊಂದು ಟೈಟ್ಲ್ ಮೇಲೆ ಸಾವಿರಾರು ಪುಸ್ತಕಗಳನ್ನು ಕೊಡ್ತಕ್ಕಂಥ ಸೈಟ್ಗಳು ಇವೆಲ್ಲ. ಅದರ ಜೊತೆಗೆ ಏಕಲವ್ಯ ಇರ್ಬೋದು, ಈ ಪಾಠಶಾಲಾ ಇರ್ಬೋದು, ಇನ್ನೊಂದು ಇತ್ತೀಚೆಗೆ ಒಂದು ಆ್ಯಪ್ ಬರ್ತಿತ್ತು ಮೊಬೈಲ್ನಲ್ಲಿ, ಕಂಪು. ಬಹುಶಃ ನಮ್ಮ ಎಲ್ಲ ಸಾಹಿತ್ಯ ಆಸಕ್ತರಿಗೆ ಈ ಆ್ಯಪಿನ ಪರಿಚಯ ಇರ್ಬೋದು. ಯಾವುದಾದ್ರೂ ಆ ಕಂಪ್ನಿಯೊಳಗೆ ಹೋಗಿ ನಿಮ್ಗೆ ಯಾವುದಾದ್ರೂ ಒಂದು ವಿಷಯದ ಮೇಲೆ ಬಟನ್ ಒತ್ತಿದ್ರಿ ಅಂತಂದ್ರೆ ಅದನ್ನು ಸಮಗ್ರವಾಗಿರ್ತಕ್ಕಂಥ ಮಾಹಿತಿ ನಿಮ್ಗೆ ಸಿಗತೈತಿ. ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಅದ್ಭುತ ಸಂಪನ್ಮೂಲಗಳನ್ನು ಕೂಡಿರ್ತಕ್ಕಂಥ ಈ ಗ್ರಂಥಾಲಯಗಳು ಜ್ಞಾನಾರ್ಜನೆಗಾಗಿ ಹಸಿವಿನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಜ್ಞಾನದ ರಸದೂತನವನ್ನು ಕೊಡ್ತಕ್ಕಂಥ ಕೆಲಸನ ಇವು ಮಾಡ್ತವೆ. ಅದಕ್ಕೆ ಹೇಳ್ತಾರೆ, ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ದೇವಾಲಯಗಳಿಗೆ ಹೋಲಿಸ್ತಾರೆ. ಒಬ್ಬ ವ್ಯಕ್ತಿ ಹೊರಗಲಿಂದ ಒಂದು ಸಂಸ್ಥೆಗೆ, ಶಾಲಾ ಕಾಲೇಜಿಗೆ ಎಂಟ್ರಿ ಆದ ಅಂತಂದ್ರೆ ಅವನ ಮನಸ್ಸಿನಲ್ಲಿ ಭಾವನೆಗಳು, ಬದಲಾವಣೆಗಳು ಆಗ್ತವೆ. ಯಾವಾಗ ಆ ಸಂಸ್ಥೆಯಲ್ಲಿ ಇರ್ತಕ್ಕಂಥ
ಗ್ರಂಥಾಲಯಕ್ಕೆ ಬರ್ತಾನೋ ಹೇಳ್ತಾರೆ, ಒಂದು ಸಂಸ್ಥೆ ದೇವಾಲಯ ಇದ್ದಂಗ. ಆ ದೇವಾಲಯದಲ್ಲಿ ಇರ್ತಕ್ಕಂಥ ಗ್ರಂಥಾಲಯ ಗರ್ಭಗುಡಿ. ಯಾವಾಗ ಒಬ್ಬ ವ್ಯಕ್ತಿ ಗರ್ಭಗುಡಿಗೆ ಬರ್ತಾನೋ ಆತನ ಮನಸ್ಸಿನ ವಿಕಾಸಗಳು ಬದಲಾವಣೆಗಳು ಆಕ್ಯಂತ ಹೋಗ್ತವೆ. ಅಂತಹ ಗ್ರಂಥಾಲಯದಲ್ಲಿ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ನಾವು ನಿಮ್ಗೆ ಉಣಿಸ್ಬೋದು. ಈ ಪುಸ್ತಕಗಳು ಮಾನವನ ಜೀವನದಲ್ಲಿ ಬಹಳಷ್ಟು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ನಮ್ಮ ಜ್ಞಾನ ವಿಕಾಸಕ್ಕೆ ನಮ್ಗೆ ಇವೆಲ್ಲ ದಾರಿದೀಪವಾಗಿ ಕಂಡು ಬರ್ತವೆ. ನಮ್ಮಲ್ಲಿ ಓದ್ತಕ್ಕಂಥ ಆಸಕ್ತಿಯನ್ನು ಹೆಚ್ಚಿಗೆ ಮಾಡ್ತವೆ. ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಬಹಳ ಜ್ಞಾನವನ್ನು ಹಂಚ್ತಕ್ಕಂಥ ಉತ್ತಮ ಕಾರ್ಯವನ್ನು ಇವು ಮಾಡ್ತವೆ. ಇವು ಒಂದು ಗ್ರಂಥಾಲಯಗಳು ಪೀಳಿಗೆಯಿಂದ ಪೀಳಿಗೆಗೆ ಜ್ಞಾನವನ್ನು ಹಂಚ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತವೆ. ಪುಸ್ತಕಗಳು ಮನುಷ್ಯನ ಮಿತ್ರ, ಜ್ಞಾನವನ್ನು ನೀಡತಕ್ಕಂಥ ಕಾಮಧೇನು, ಮಾರ್ಗದರ್ಶಕ. ಮಾಹಿತಿ ಪಡೆಯಲು ಪುಸ್ತಕ ಭಂಡಾರಗಳು ಬಹಳ ಪ್ರಮುಖವಾಗಿರ್ತವೆ. ನಾವು ಗಂಭೀರವಾಗಿ ಇಷ್ಟಪಟ್ಟು ಓದಲು ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ನಮಗೆ ಜ್ಞಾನದ ಅದ್ಭುತ ಜಗತ್ತಿನ ವಿವಿಧ ಮಜಲುಗಳು ನಮಗೆ ಗೋಚರ ಆಗಾಕೊಂಡಿರ್ತವೆ. ಸೊ ಇಲ್ಲೇ ಗ್ರಂಥಾಲಯಗಳು ಯಾವ ವ್ಯಕ್ತಿಗೆ ಓದಬೇಕು ಅನ್ನತಕ್ಕಂಥ ಹವ್ಯಾಸ ಉಳ್ಳವರು ಗ್ರಂಥಾಲಯಗಳನ್ನು ದೇವಾಲಯಗಳಂತೆ ಕಾಣ್ತಾರೆ. ಅಲ್ಲಿ ಜ್ಞಾನ ಎಂಬ ಆಹಾರವನ್ನು ಸೇವಿಸೋದ್ರಿಂದ ಅದರ ರುಚಿಯ ಅರಿವು ಆಗ್ತೈತೆ ಅವರಿಗೆ. ಯಾವಾಗ ಒಂದು ವಸ್ತುವಿನ ಒಂದು ಆಹಾರದ ರುಚಿ ಗೊತ್ತಾಯ್ತೋ ಮನುಷ್ಯ ಅದರ ಹಿಂದೆ ಬೀಳಾಕೊಂಡಿರ್ತಾನೆ. ಸೊ ಹಿಂಗೆ ಜ್ಞಾನದ ಹಸಿವು ಹೆಚ್ಚಾಯಿತು ಅಂತಂದ್ರೆ ಓದ್ತಕ್ಕಂಥ ಪ್ರವೃತ್ತಿಗಳು ಬೆಳೀತವೆ. ಯಾವಾಗ ಓದ್ತಕ್ಕಂಥ ಪ್ರವೃತ್ತಿಗಳು ಬೆಳೀತವೋ ಸಮಾಜದಲ್ಲಿ ಸಂಸ್ಕಾರಗಳು ಬೆಳೀತವೆ. ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಅಂತರ್ಜಾಲದ ಮೂಲಕ ನಾವು ಸಾಕಷ್ಟು ಪುಸ್ತಕಗಳನ್ನು ನಾವು ಪಡ್ಕೋತೇವೆ. ಈ ದೇಹಕ್ಕೆ ಅನ್ನ, ನೀರು, ಗಾಳಿ ಎಷ್ಟು ಮುಖ್ಯವೋ ಹಾಗೆ ಮಾನವನ ವಿಕಾಸಕ್ಕೆ ಪುಸ್ತಕಗಳು ಬಹಳಷ್ಟು ಮುಖ್ಯವಾಗಿ ಕಂಡು ಬರ್ತವೆ. ಈ ಪುಸ್ತಕಗಳು ಸದಾ ಒಳ್ಳೆಯ ವಿಚಾರವನ್ನು ಆಲೋಚನೆಗೆ ನಮಗೆ ದಾರಿ ಮಾಡಿಕೊಡ್ತವೆ. ಈ ಪುಸ್ತಕಗಳು ಆಧುನಿಕ ಕಾಲದ ಸರಸ್ವತಿ ಮಂದಿರಗಳು ಅಂತ ನಾವು ಹೇಳ್ತೇವೆ. ಈ ಮೂರ್ತಿಗಳ ನೆಲೆಬೀಡಾದ ಶೋಷಣೆಯ ಕಟುಕಾಲಗಳಾದ ಮೌಢ್ಯದ ತವರಾದ ಸಾಂಪ್ರದಾಯಿಕ ದೇವಾಲಯಗಳಿಂದ ಬಹುಶಃ ಮಾನವನಿಗೆ ಅಷ್ಟೇನು ಹೆಚ್ಚಿಗೆ ಪ್ರಯೋಜನ ಆಗಲಿಕ್ಕಿಲ್ಲ ಅಂತ ನನಗನ್ನಿಸ್ತತಿ. ಆದ್ರೆ ಶತಮಾನಗಳಿಂದ ಸಂಗ್ರಹಗೊಂಡಿರ್ತಕ್ಕಂಥ ಜ್ಞಾನದ ನಿಧಿಗಳೇ ಈ ಗ್ರಂಥಾಲಯಗಳು. ಪ್ರಾಚೀನ ಕಾಲದ ಕವಿ, ಋಷಿ, ಸಂತ, ಈ ತತ್ವಜ್ಞಾನಿ, ವಿಜ್ಞಾನಿಗಳ ಸಂಘ ಸಹವಾಸ ಸಂಪರ್ಕವನ್ನು ಉಪೇಕ್ಷಿಸುವವರು ಗ್ರಂಥಾಲಯಗಳೆಂಬ ತಪೋವನಗಳಿಗೆ ಹೋಗಲೇಬೇಕು. ಅದರ ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಮಂದಿಗೆ ಹೇಳ್ತಾರೆ ನಮ್ಮ ಹಿರಿಯರು, ಸಂಸಾರದಲ್ಲಿ ಬೆಂದು ನೊಂದವರು ಶಾಂತಿ ಸಮಾಧಾನಗಳಿಗಾಗಿ ಪುಸ್ತಕ ಭಂಡಾರಗಳೆಂಬ ದಿವ್ಯಾಶ್ರಮಗಳಿಗೆ ನೀವು ಭೇಟಿ ಕೊಡಲೇಬೇಕು. ಅಲ್ಲಿ ಹೋದ್ರೆ ಮನಸ್ಸು ಶಾಂತಿ ಸಿಗ್ತೈತಿ, ನೆಮ್ಮದಿ ಸಿಗ್ತೈತಿ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರ, ಈ ಸಮಾಜದಲ್ಲಿ ಶೈಕ್ಷಣಿಕ ವ್ಯವಸ್ಥೆಯಲ್ಲಿ ಗ್ರಂಥಾಲಯಗಳು ಇಲ್ಲ ಅಂತಂದ್ರೆ ಅದು ಮರುಭೂಮಿಗೆ ಸಮ ಅಂತ. ಮರುಭೂಮಿಗೆ ಸಮ. ಇಂದಿನ ಬದುಕಿಗೆ, ಬರೀ ಇವತ್ತಿನ ಬದುಕಿಗೆ ಅಷ್ಟೇ ಅಲ್ಲ, ಮುಂದಿನ ಬದುಕಿಗೂ ಸಹ ಅತ್ಯವಶ್ಯಕವಾಗಿರ್ತಕ್ಕಂಥ ಸಾರವನ್ನು ಉಳಿಸಿ ರಕ್ಷಿಸ್ತಕ್ಕಂಥ ಶಕ್ತಿ ಈ ಮಾತೃಕೆ ಅಥವಾ ಗ್ರಂಥಗಳಿಗೆ ಐತಿ ಅಂಥೇಳಿ ಮಿಲ್ಟನ್ ಅವರು ಹೇಳ್ತಾರೆ. ಗ್ರಂಥಗಳು ಮಾನವನನ್ನು ಪರಿಪೂರ್ಣ ಮಾನವನನ್ನಾಗಿ ಪರಿವರ್ತನೆ ಮಾಡ್ತವು ಅಂತೇಳಿ ಶ್ರೇಷ್ಠ ಜ್ಞಾನಿ ಬೆಕನ್ ಅವರು ಹೇಳ್ತಾರೆ. ಜಗತ್ತಿನ ಚಾಲನೆಗೆ ಭಾವನೆಗಳೇ ವಿದ್ಯುತ್ತು. ಈ ಗ್ರಂಥಗಳೇ ಆ ವಿದ್ಯುತ್ತನ್ನು ಸೃಷ್ಟಿ ಮಾಡ್ತಕ್ಕಂಥ ವಿದ್ಯುದ್ದಾಗರಗಳು. ಉತ್ತಮ ಗ್ರಂಥಗಳಿಗೆ ಯಾವಾಗಲೂ ಮುಪ್ಪಿಲ್ಲ. ಅದು ಉತ್ತಮ ಗ್ರಂಥಗಳು ಯೌವನದ ಆಹಾರ, ಮುಪ್ಪಿನ ಆನಂದ, ದೌರ್ಬಲ್ಯದ ವಿಟಮಿನ್ ಅಂತೇಳಿ ಸಾಕಷ್ಟು ಜನರು ಹೇಳ್ತಾರೆ. ಇಂದಿನ ನಮ್ಮ ನಿಜವಾದ ಆಸ್ತಿ ಈ ಭೂಮಿನೂ ಅಲ್ಲ, ಈ ಚಿನ್ನನೂ ಅಲ್ಲ. ಜ್ಞಾನದ ನಿಧಿಗಳು ಇವತ್ತಿನ ನಮ್ಮ ನಿಜವಾದ ಆಸ್ತಿ. ಆನಂದ ಬೇಕಾದರೆ ಗ್ರಂಥಗಳನ್ನು ಸಂಗ್ರಹಿಸುವಂಥ ಒಂದು ನಾಣ್ಣುಡಿ ಐತಿ. ಹಳೆಯ ಅರಿವಿಯನ್ನಾದರೂ ಹಾಕು, ಆದರೆ ಹೊಸ ಪುಸ್ತಕಗಳನ್ನು ಕೊಂಡುಕೋ ಅಂಥೇಳಿ ಶ್ರೇಷ್ಠ ವಿದ್ವಾಂಸರು ಹೇಳ್ತಾರೆ. ಇನ್ನೂ ಒಂದು ಹೇಳ್ತಾರೆ, ಮಕ್ಕಳಿಗೆ ಆಸ್ತಿ ಮಾಡದಿದ್ದರೂ ಪರವಾಗಿಲ್ಲ, ಮಕ್ಕಳನ್ನೇ ಆಸ್ತಿಯನ್ನಾಗಿ ಮಾಡು. ಅಂದ್ರೆ ಮಕ್ಕಳಿಗೆ ಸಂಸ್ಕಾರವನ್ನು ಕೊಡು. ಆ ಸಂಸ್ಕಾರ ಎಲ್ಲಿ ಸಿಗ್ತೈತಿ?
ಗ್ರಂಥಾಲಯಗಳಿಗೆ ಹೋಗಬೇಕು, ಗ್ರಂಥಗಳನ್ನು ಓದಬೇಕು, ವಿವಿಧ ವಿಚಾರಗಳನ್ನು ತಿಳ್ಕೋಬೇಕು. ಅಂದಾಗ ಮಕ್ಕಳಿಗೆ ಸಂಸ್ಕಾರ ಅನ್ನೋದು ಬರ್ತೈತಿ. ಆ ಸಂಸ್ಕಾರವನ್ನು ನೀಡಬೇಕು. ಮತ್ತು ಈ ಓದಲಿಂದ ನಮಗೆ ಅರಿವು ಮೂಡ್ತೈತಿ. ನಾವೆಲ್ಲ ನೋಡ್ತೀವಿ, ಅರಿವೇ ಗುರು ಎಂಬ ಶರಣ ಸೂಕ್ತಿ ನಿಜಕ್ಕೂ ಇವತ್ತಿನ ದಿನಮಾನಗಳಲ್ಲಿ ಸತ್ಯ. ಮಾನವನ ಈ ಬೌದ್ಧಿಕ ಶಕ್ತಿಯ ಸಾಮರ್ಥ್ಯ, ಪ್ರತಿಭೆಗಳ ವಿಶ್ವಾಸಕ್ಕೆ ಓದು ಪ್ರಚೋದನೆಯನ್ನಾಗಿ ಮಾಡಿಕೊಡ್ತದೆ. ಮತ್ತು ಚಿಂತನೆ ಮಾಡ್ತಕ್ಕಂಥ ಕೌಶಲ್ಯದ ವೃದ್ಧಿಯನ್ನು ಒದಗಿಸಿಕೊಡ್ತೈತಿ. ಯಾವಾಗ ವಿಜ್ಞಾನದ ಶಿಕ್ಷಣಕ್ಕೆ ಪ್ರಯೋಗಾಲಯಗಳು ಹೇಗೆ ಮುಖ್ಯವೋ ಅದೇ ರೀತಿ ಎಲ್ಲ ಸಮಾಜದ ಅಭಿವೃದ್ಧಿಗೆ, ಎಲ್ಲ ಶಿಕ್ಷಣದ ಶ್ರೇಯಸ್ಸಿಗೆ ಗ್ರಂಥಾಲಯಗಳು ಅಗತ್ಯ ಮತ್ತು ಅನಿವಾರ್ಯ ಅವಿಭಾಜ್ಯ ಅಂಗವಾಗಿ ಕಂಡುಬರ್ತವಂತೆ ನಮ್ಮ ಹಿರಿಯರು ನಮಗೆ ತಿಳಿಸಿಕೊಡ್ತಾರೆ. ಹೌದು, ಈ ಓದುಗರು ಹೆಚ್ಚಿಗೆ ಆದಷ್ಟು ಭಂಡಾರಿಗಳು ಬಹಳಷ್ಟು ಖುಷಿ ಪಡ್ತಾರೆ. ನಾ ಹೇಳಿದೆ, ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯವನ್ನು ಹೊಂದಿಕೊಂಡಿರ್ತಕ್ಕಂಥ ಸಂಪನ್ಭರಿತವಾಗಿರ್ತಕ್ಕಂಥ ಗ್ರಂಥಾಲಯಗಳು ಅದಾವು. ಆದರೆ ವಾಸ್ತವತೆ ಪುಸ್ತಕಗಳನ್ನು ಓದ್ತಕ್ಕಂಥ ಜನರು ಬಹಳಷ್ಟು ಕಡಿಮೆಗ್ಯಾರ. ಪ್ರತಿ ವರ್ಷಕ್ಕೂ ಲಕ್ಷಾಂತರ ಪುಸ್ತಕಗಳನ್ನು, ಲಕ್ಷಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ನಾವು ಗ್ರಂಥಾಲಯದ ಅಭಿವೃದ್ಧಿಗೆ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಇತ್ತೀಚಿನ ದಿನಮಾನಗಳಲ್ಲಿ ಓದುಗರ ಹವ್ಯಾಸಗಳು ಕಡಿಮೆ ಆಗ್ತಾ ಬರ್ತಾವೆ. ಈ ಮಾಹಿತಿ ತಂತ್ರಜ್ಞಾನ ದಿನದಿಂದ ದಿನಕ್ಕೆ ನಮಗೆ ಉತ್ತುಂಗಕ್ಕೆ ಹತ್ತಿದೆ. ಜಗತ್ತಿನ ಪ್ರತಿಯೊಂದು ಕ್ಷೇತ್ರದಲ್ಲಿ ನಿರಂತರವಾಗಿರ್ತಕ್ಕಂಥ ಬದಲಾವಣೆಗಳು ಕಾಣ್ತವೆ. ಆ ಬದಲಾವಣೆಗಳು ಹಳ್ಳಿಗಾಡಿನಲ್ಲಿಯೂ ಕಂಡು ಬರ್ತವೆ. ಅವುಗಳ ಹಳ್ಳಿಗಾಡಿನ ಜನರ ಮೇಲೇನೂ ಕೂಡ ಪ್ರಭಾವ ಬೀಳ್ತವೆ. ಇಂದಿನ ಬದಲಾವಣೆ ಇಂದೇ ಎಲ್ಲವನ್ನು ಮುಟ್ಟಲು ವ್ಯವಸ್ಥೆ ಮಾಡತಕ್ಕಂಥ ಅಗತ್ಯತೆ ಈಗೈತಿ. ಜ್ಞಾನ ಎಂಬುದು ಶುಚಿತ್ವವನ್ನು ಉಳಿಸಿಕೊಂಡು ನಿತ್ಯ ನೂತನವಾಗಿ ಸದಾ ವಾಹಿನಿಯಂತೆ ಹರಿಯುತ್ತಿರಬೇಕೇ ಹೊರತು ಅದು ಮುಡುಗಟ್ಟಿರಬಾರದು. ಶಿಕ್ಷಣ ಮತ್ತು ಗ್ರಂಥಾಲಯಗಳು, ಸಮಾಜ ಮತ್ತು ಗ್ರಂಥಾಲಯಗಳು ಇವೆಲ್ಲವೂ ಮನುಷ್ಯ ಹೇಳ್ತಾರಲ್ಲ, ಹೊಕ್ಕಳ ಬಳಿಯ ಸಂಬಂಧ ಇದ್ದಂಗೆ. ಗ್ರಂಥಾಲಯಗಳು ಸುಧಾರಣೆ ಆದ್ರೆ ಶಿಕ್ಷಣ ವ್ಯವಸ್ಥೆನೂ ಸುಧಾರಣೆ ಆಗ್ತೈತಿ, ಸಮಾಜವೂ ಸುಧಾರಣೆ ಆಗ್ತೈತಿ. ಸೊ ನಾವಿಲ್ಲೇ ಹೇಳ್ತೀವಿ, ಪುಸ್ತಕಗಳು ಇನ್ನೂ ಹುಟ್ಟದೇ ಇರತಕ್ಕಂಥ ಜನಾಂಗದ ಆಸ್ತಿ. ಇದನ್ನು ಸಂಪೂರ್ಣವಾಗಿ ನಾವು ಒಪ್ಪಿಕೊಳ್ಳೇಬೇಕು. ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳು, ಹಿಂದೆ ಹಸ್ತಾಕ್ಷರದಲ್ಲಿ ಬರ್ತಿಟ್ಟಿರ್ತಕ್ಕಂಥ ಸಾಹಿತ್ಯಗಳು ಇದ್ದು. ನಮ್ಮ ಸಿಂಪಿ ಲಿಂಗಣ್ಣರ ಸಾಹಿತ್ಯನ ಓದ್ಬಿಟ್ರೆ ಮೈ ಎಲ್ಲ ಬೆವರು ಕಿತ್ತು ಬರಬೇಕು ಅಂಥ ಸಾಹಿತ್ಯ. ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ಆಗಿನ ಕಾಲದ ಎಲ್ಲ ಸಾಹಿತ್ಯಗಳು ಹಸ್ತಪ್ರತಿ ಎಷ್ಟೊಂದು ನೀಟಾಗಿ, ಎಷ್ಟು ಚೆಂದಾಗಿ ಬರೀತಿದ್ರು. ಆದ್ರೆ ಅವರು ಬರೆದಾಗ ಇನ್ನೂ ನಾವು ಹುಟ್ಟಿರಲಿಲ್ಲ. ಇವತ್ತವು ನಮ್ಮೆಲ್ಲರ ಆಸ್ತಿ. ಒಬ್ಬ ಶ್ರೇಷ್ಠ ಸಾಹಿತಿ ತನ್ನ ಸಾಹಿತ್ಯದ ಕೃಷಿಯನ್ನು ಮಾಡುವಾಗ ಹಲವಾರು ಪುಸ್ತಕಗಳನ್ನು ಓದಬೇಕಾಗ್ತದೆ, ಹಲವಾರು ವಿಚಾರಗಳನ್ನು ತಿಳ್ಕೋಬೇಕಾಗ್ತದೆ, ಹಲವಾರು ಪ್ರದೇಶಗಳಿಗೆ ಭೇಟಿ ಕೊಡಬೇಕಾಗ್ತದೆ, ನಿಜ ಸ್ವರೂಪವನ್ನು ಅವಲೋಕನೆ ಮಾಡಬೇಕಾಗ್ತತಿ. ಯಾಕಂದ್ರೆ ಒಬ್ಬ ಸಾಹಿತಿ ಒಂದು ಪುಸ್ತಕವನ್ನು ಬರೀಬೇಕಾಗಿತ್ತು ಅಂತಂದ್ರೆ ಆತ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರಾಕ ಕಲ್ಪನೆಯನ್ನು, ಅಂದ್ರೆ ನೀಲ ನಕ್ಷೆಯನ್ನು ರೆಡಿ ಮಾಡ್ಕೊತಾನೆ. ಆ ನೀಲ ನಕ್ಷೆಗೆ ತಕ್ಕಂಥ ಆತ ವಿವಿಧ ಪ್ರದೇಶಗಳಿಗೆ ಹೋಗಿ ಅಲ್ಲಿರ್ತಕ್ಕಂಥ ವಾಸ್ತವ ಸ್ಥಿತಿಯನ್ನು ಕಂಡುಕೊಂಡು ಬಂದು ಅರಿತು ಬರೀಬೇಕಾಗ್ತದೆ. ಆ ಬರೆದ ನಂತರ ಶ್ರೇಷ್ಠವಾಗಿರ್ತಕ್ಕಂಥ ಸಾಹಿತಿ ಅದು ಆಗಕ್ಕೆ ಸಾಧ್ಯತೆ ಆಗ್ತತಿ. ಈಗ ನೋಡ್ರಿ, ನಮ್ಮ ಕರ್ನಾಟಕದ ಕಾದಂಬರಿಗಳ ಭೀಷ್ಮ ಡಾಕ್ಟರ್ ಭೈರಪ್ಪನವರು ತಮ್ಮ ಸಾಹಿತ್ಯವನ್ನು ಬರೆದಕ್ಕಿಂತ ಪೂರ್ವದಲ್ಲಿ ತಾವು ಏನು ಒಂದು ಪ್ರಾಕ ಕಲ್ಪನೆಯನ್ನು ಮಾಡಿಕೊಂಡಿರ್ತಾರೆ, ಯಾವುದೋ ಒಂದು ನೀಲ ನಕ್ಷೆಯನ್ನು ಮಾಡಿಕೊಂಡಿರ್ತಾರೆ, ಆ ವಿಷಯ ವಸ್ತು ಸಂಗ್ರಹಣೆಗಾಗಿ ಹಲವಾರು ಪ್ರದೇಶಗಳಿಗೆ ಹೋಗ್ತಾರೆ. ಅವರು ಉಪವಾಸ ಬೀಳ್ತಾರೆ, ಅಲ್ಲೇ ಮಲ್ಕೋತಾರೆ, ಅಲ್ಲಿ ಇರ್ತಕ್ಕಂಥ ಜನರ ಜೊತೆಗೆ ಬೆರೀತಾರೆ. ಜನರ ಜೊತೆಗೇನ ಬೆರೆದು ಅಲ್ಲಿ ಇರ್ತಕ್ಕಂಥ ವಾಸ್ತವಿಕ ಸಂಗತಿಗಳನ್ನು ಅವಲೋಕನೆ ಮಾಡಿ ಸಂಗ್ರಹಣೆ ಮಾಡಿಕೊಂಡು ಒಂದು ಗ್ರಂಥಗಳನ್ನು ಬರೀತಾರೆ. ಆ ಕಾದಂಬರಿಗಳು ಇವತ್ತು ಶ್ರೇಷ್ಠವಾಗಿರ್ತಕ್ಕಂಥ ಕಾದಂಬರಿಗಳಾಗಿ ನಮಗೆ ಕಂಡು ಬರ್ತವೆ. ಈ ಎಲ್ಲ ಕಾದಂಬರಿಗಳನ್ನು ಓದಬೇಕು. ಇಂಥ ಕಾದಂಬರಿಗಳು ಬರೆದಿರ್ತಕ್ಕಂಥ ಇಂಥ ಸಾಹಿತ್ಯದ ಅಭಿವೃದ್ಧಿಗೆ ಈ ಗ್ರಂಥಾಲಯಗಳು ಬಹಳಷ್ಟು ಪ್ರಮುಖವಾಗಿ ಸಹಾಯವನ್ನು ಕೊಡ್ತವೆ. ಈ ಓದ್ತಕ್ಕಂಥ ಅಭಿರುಚಿ, ಪುಸ್ತಕ ತೆರೆದಾಗ ನಮಗೆ ಹೊಸ ಒಂದು ಪ್ರಪಂಚಕ್ಕನ ಹೋದಷ್ಟು ನಮ್ಗೆ ಆಗ್ತೈತಿ. ಇವು ಮಾನವನ ಕುಲದ ಅಭಿವೃದ್ಧಿಗೆ ಸಾಕಷ್ಟು ತನ್ನದೇ ಆಗಿರ್ತಕ್ಕಂಥ ಕಾಣಿಕೆಯನ್ನು ಕೊಡ್ತಾವೆ. ಈ ಪುಸ್ತಕ ಅಭಿವೃದ್ಧಿಯನ್ನು ಮಾಡಬೇಕು, ಓದ್ತಕ್ಕಂಥ ಅಭಿರುಚಿಯನ್ನು ಹೆಚ್ಚಿಗೆ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಜಗತ್ತು ಏಪ್ರಿಲ್ 23 ವಿಶ್ವ ಪುಸ್ತಕ ದಿನಾಚರಣೆಯನ್ನು ಆಚರಣೆ ಮಾಡ್ತವೆ. ಈ ದಿನ ಲೇಖಕರು ಇರ್ಬೋದು,
ಸಾಹಿತ್ಯ ಆಸಕ್ತರು ಇರ್ಬೋದು, ಪುಸ್ತಕಗಳು ಮತ್ತು ಮುಖ್ಯವಾಗಿ ಓದ್ತಕ್ಕಂಥ ಆಚರಣೆಯನ್ನು ಮಾಡ್ತಕ್ಕಂಥ ಒಂದು ದಿನ. ಈ ವಿಶ್ವ ಪುಸ್ತಕದ ದಿನದ ಮುಖ್ಯ ಗುರಿ ಮಕ್ಕಳನ್ನು ಓದ್ತಕ್ಕಂಥ ಹವ್ಯಾಸವನ್ನು ಹೆಚ್ಚಿಗೆ ಮಾಡಬೇಕು. ಹಂಗಾರೆ ಯಾಕೆ ಈ ಏಪ್ರಿಲ್ 23 ಯಾಕೆ ವಿಶ್ವ ಪುಸ್ತಕಗಳ ದಿನಾಚರಣೆಯನ್ನಾಗಿ ಮಾಡ್ಕೊಳ್ತಾರ ಅಂತಂದ್ರೆ, ಈ ಏಪ್ರಿಲ್ 23 ಏನೈತಲ್ಲ ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯಗಳ ದಿನ. ಬಹುಶಃ ನೀವು ಎಲ್ಲರೂ ಕೇಳಿರ್ತೀವಿ, ಶ್ರೇಷ್ಠ ಸಾಹಿತಿ ವಿಲಿಯಂ ಶೇಕ್ಸ್ಪಿಯರ್ ಏನು ಅದ್ಭುತವಾಗಿರ್ತಕ್ಕಂಥ ಜೂಲಿಯಸ್ ಸೀಸರ್ ಬರೆದ್ರಿ. ಇವರು ಬರೆದಿರ್ತಕ್ಕಂಥ ಈ ಸಾಹಿತ್ಯ ಇಂದಿನ ಪೀಳಿಗೆಗೂ ಕೂಡ ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳು. ಈ ಮಿಗ್ಯುಯಲ್ ಡಿ ಸರ್ವಾಂಟಿಸ್ ಬರೆದಿರ್ತಕ್ಕಂಥ ಸಾಹಿತ್ಯ ಆಗಿರ್ಬೋದು, ವಿಲಿಯಂ ವರ್ಡ್ಸ್ವರ್ತ್ ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತಿ. ಈ ಶ್ರೇಷ್ಠ ಅನೇಕ ಸಾಹಿತಿಗಳು ಮರಣ ಹೊಂದಿರತಕ್ಕಂಥ ದಿನಾಂಕ ಏಪ್ರಿಲ್ 23. ಇವರೆಲ್ಲ ಶ್ರೇಷ್ಠ ಸಾಹಿತಿಗಳು ಅಂತ ನಾವೇನು ಕರಿತೀವಿ, ಈ ಎಲ್ಲ ಸಾಹಿತಿಗಳು ಮರಣ ಹೊಂದಿರತಕ್ಕಂಥ ದಿನಾಂಕ ಏಪ್ರಿಲ್ 23. ಅವರ ಸ್ಮರಣಾರ್ಥವಾಗಿ, ಅವರ ನೆನಪಿಗೋಸ್ಕರವಾಗಿ ಏಪ್ರಿಲ್ 23 ವಿಶ್ವ ಓದುಗರ ದಿನಾಚರಣೆ, ವಿಶ್ವ ಪುಸ್ತಕಗಳ ದಿನಾಚರಣೆಯನ್ನಾಗಿ ಆಚರಣೆ ಮಾಡ್ತಾರೆ. ಹಾಗಾದ್ರೆ ನಾವು ಈ ಪುಸ್ತಕಗಳನ್ನು ಓದೋದ್ರಿಂದ ಏನು ಪ್ರಯೋಜನ? ಪುಸ್ತಕಗಳು ನಮ್ಮ ಉತ್ತಮ ಸ್ನೇಹಿತರಿದ್ದಂಗೆ. ನಾ ಆಗಲೇ ಹೇಳ್ದಂಗೆ ಬಂಧುಗಳು ಬರ್ತಾರೆ ಹೋಗ್ತಾರೆ, ಊರಾನ್ ಜನ ಬರ್ತಾರೆ ಹೋಗ್ತಾರೆ, ಆದರೆ ಪುಸ್ತಕಗಳು ಯಾವತ್ತೂ ನಮ್ಮನ್ನು ಒಬ್ಬಂಟಿಗನನ್ನಾಗಿ ಬಿಡೋಕ್ಕೆ ಸಾಧ್ಯತೆಗಳಿಲ್ಲ. ತನ್ನಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ನಮಗೆ ಹೇಳಕ್ಕೆ ಪ್ರಯತ್ನ ಪಡ್ತೈತಿ. ಅದಕ್ಕೆ ಹೇಳ್ತಾರೆ, ಪುಸ್ತಕದಲ್ಲಿ ಇರುವುದು ಮಸ್ತಕಕ್ಕೆ ಹೋದರೆ ಮಸ್ತಕವೇ ಒಂದು ಪುಸ್ತಕವಾಗುವುದು. ಎಂಥ ಅದ್ಭುತವಾಗಿರ್ತಕ್ಕಂಥ ನಾಣ್ಣುಡಿ. ಪುಸ್ತಕ ಇನ್ನೊಂದು ಹೇಳ್ತಾರೆ, ನೀನೊಮ್ಮೆ ನನ್ನ ತಲೆ ತಗ್ಗಿಸಿ ನೋಡು, ನೀನೊಮ್ಮೆ ನನ್ನನ್ನು ತಲೆ ತಗ್ಗಿಸಿ ನೋಡು, ಸಮಾಜದಲ್ಲಿ ನೀನು ತಲೆ ಎತ್ತಿ ನಿಲ್ಲುವಂತೆ ನಾನು ಮಾಡುತ್ತೇನೆ ಅಂತ. ಎಷ್ಟ ಅದ್ಭುತವಾಗಿರ್ತಕ್ಕಂಥ ನಾಣ್ಣುಡಿಗಳು ಇವು. ಪುಸ್ತಕಗಳು ನಮ್ಮ ಉತ್ತಮ ಸ್ನೇಹಿತರಿದ್ದಂಗೆ. ನಮ್ಮ ಪುಸ್ತಕಗಳು ನಮ್ಮ ಇತಿಹಾಸದ ಬಗ್ಗೆ ಹೇಳ್ತವೆ. ನಾವು ಇವತ್ತು ಹೇಳ್ತೇವೆ ಚಾಲುಕ್ಯರು ಹಂಗಿದ್ರು, ಗಂಗರು ಹಂಗಿದ್ರು, ಹೊಯ್ಸಳರು ಇದ್ರು. ಯಾವ ಆಧಾರದ ಮೇಲೆ ಹೇಳ್ತೇವೆ? ಇದೇ ಪುಸ್ತಕಗಳ ಆಧಾರದ ಮೇಲೆ ಆ ವಿಶಿಷ್ಟವಾಗಿರ್ತಕ್ಕಂಥ ಜನರ ವಿಚಾರಗಳ ಕಲ್ಪನೆಗಳನ್ನು, ಆಡಳಿತವನ್ನು ನಾವು ತಿಳ್ಕೊತೇವೆ. ಅಂಥ ಶೌರ್ಯತ್ವವನ್ನು ನಾವು ತಿಳ್ಕೊತೇವೆ. ಅವರ ಸಂಸ್ಕಾರ ಸಾಹಿತ್ಯವನ್ನು ನಾವು ತಿಳ್ಕೊತೇವೆ ಇದೇ ಪುಸ್ತಕದಿಂದ. ಪುಸ್ತಕಗಳು ನಮಗೆ ಧನಾತ್ಮಕವಾಗಿರ್ತಕ್ಕಂಥ ಮೌಲ್ಯಗಳನ್ನು ಕಲಿಸಿಕೊಡ್ತವೆ. ಮಾನವನ ನೈತಿಕ ಮೌಲ್ಯಗಳನ್ನು ಪೋಷಿಸುವಲ್ಲಿ ಪುಸ್ತಕಗಳು ಬಹಳಷ್ಟು ಮಹತ್ವದ ಪಾತ್ರವನ್ನು ವಹಿಸ್ತವೆ. ಪಾಸಿಟಿವ್ ಆ್ಯಟಿಟ್ಯೂಡನ್ನು ಹೆಚ್ಚಿಗೆ ಮಾಡ್ತವೆ. ಸಂತರು ಮತ್ತು ಈ ಪ್ರಸಿದ್ಧ ವ್ಯಕ್ತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳು ಉತ್ತಮ ಮಾನವನನ್ನಾಗಿ ಸರಿಯಾದ ನೈತಿಕ ಮೌಲ್ಯಗಳ ಬಗ್ಗೆ ತಿಳ್ಕೊಳ್ಳೋಕೆ ನಮಗೆ ಅನುಕೂಲ ಮಾಡಿಕೊಡ್ತವೆ. ಅದರ ಜೊತೆಗೆ ಪುಸ್ತಕಗಳು ನಮ್ಮನ್ನು ಬುದ್ಧಿವಂತನನ್ನಾಗಿ ಮಾಡ್ತವೆ. ಅದಕ್ಕೆ ಶ್ರೀಮತಿ ಬಾರ್ಬರ್ ಉಟನ್ ಅವರು ಒಂದು ಮಾತು ಹೇಳ್ತಾರೆ, ಒಬ್ಬ ವ್ಯಕ್ತಿಗೆ ಕನಿಷ್ಠ ಮಟ್ಟದ ಪುಸ್ತಕಗಳನ್ನು ಓದ್ತಕ್ಕಂಥ ಹವ್ಯಾಸ ಇತ್ತು ಅಂತಂದ್ರೆ ಆತ ಸಮಾಜದಲ್ಲಿ ಒಳ್ಳೆಯ ನಾಗರಿಕನಾಗಿ ಕಂಡು ಬರ್ತಾನ ಅಂಥೇಳಿ. ಇನ್ನು ಪುಸ್ತಕಗಳು ನಮ್ಮಲ್ಲಿ ಇರ್ತಕ್ಕಂಥ ಒತ್ತಡವನ್ನು ನಿವಾರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ನಾವು ಕಠಿಣ ದಿನಗಳನ್ನು ಹೊಂದಿದ್ರೆ ಅಥವಾ ನಮ್ಮ ದಿನ ಒತ್ತಡದಿಂದ ಕುಡಿತು ಅಂತಂದ್ರೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಜಸ್ಟ್ ಒಂದು ಕಾಫಿ ಅಥವಾ ಒಂದು ಟೀ ಜೊತೆಗೆ ಉತ್ತಮವಾಗಿರ್ತಕ್ಕಂಥ ಉತ್ತಮ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಒಂದು ಪುಸ್ತಕವನ್ನು ಒಂದು ಅರ್ಧ ತಾಸು ಓದ್ರಿ, ನಿಮ್ಮ ಒತ್ತಡ ಎಲ್ಲ ಕಡಿಮೆ ಆಗಿ ಹೋಗ್ತೈತಿ. ಮತ್ತು ಈ ಸ್ವಸಹಾಯ ಪುಸ್ತಕಗಳು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ತವು. ನಿಮ್ಮ ಸ್ವಂತ ಸಾಮರ್ಥ್ಯಗಳ ಬಗ್ಗೆ ನಿಮಗೆ ಅನುಮಾನ ಇತ್ತು ಅಂತಂದ್ರೆ ಅಥವಾ ನಿಮ್ಮ ಮನಸ್ಸು ಛಿದ್ರಗೊಂಡಿತ್ತು ಅಂತಂದ್ರೆ ಈ ಸ್ವಸಹಾಯ ಪುಸ್ತಕಗಳನ್ನು ಓದಬೇಕು. ಅಂಥ ಪುಸ್ತಕಗಳಲ್ಲಿ ಈ ಡೈಯಿಂಗ್ ಟು ಬಿ ಮೀ, ಮೈ ಜರ್ನಿ ಫ್ರಮ್ ಕ್ಯಾನ್ಸರ್ ಟು ನಿಯರ್ ಡೆತ್ ಟು ಟ್ರೂ ಹೀಲಿಂಗ್, ಲೀನ್, ವುಮೆನ್ ವರ್ಕ್ಸ್ ಆ್ಯಂಡ್ ದಿ ವಿಲ್ ಟು ಲೀಡ್, ಎಂಥ ಅದ್ಭುತವಾಗಿರ್ತಕ್ಕಂಥ ಸಾಹಿತಿಗಳು. ಮೈ ಜರ್ನಿ ಫ್ರಮ್ ಕ್ಯಾನ್ಸರ್ ಮನುಷ್ಯನಿಗೆ ಎಂಥ ಆತ್ಮವಿಶ್ವಾಸವನ್ನು ನೀಡ್ತಕ್ಕಂಥ ಪುಸ್ತಕಗಳು ಇವೆಲ್ಲ. ಅಂಥ ಪುಸ್ತಕಗಳನ್ನು ಓದೋದ್ರಿಂದ ಮನುಷ್ಯನ ಆತ್ಮ ವಿಶ್ವಾಸ ಹೆಚ್ಚಿಗೆ ಆಗ್ತೈತಿ. ಮತ್ತು ಈ ಪುಸ್ತಕಗಳನ್ನು ಓದೋದ್ರಿಂದ ಕಾಲ್ಪನಿಕ ಶಕ್ತಿ ಹೆಚ್ಚಿಗೆ ಆಗ್ತೈತಿ. ಬಹುಶಃ ನೀವು ಎಲ್ಲ ಕೇಳಿರ್ಬೋದು, ಹ್ಯಾರಿ ಪ್ಯಾಟರ್ ಮತ್ತು ಸಿಂಡ್ರೇಲಾದಂಥ ಕಥೆಗಳನ್ನು ಕೇಳಿರ್ಬೋದು. ಈ ಹ್ಯಾರಿ ಪಾಟರ್ ಮತ್ತು ಸಿಂಡ್ರೇಲಾದಂಥ ಪುಸ್ತಕಗಳು ಎಂಥ ಕಠೋರ ಜೀವನದ ಸತ್ಯಗಳಿಂದ ಕೂಡಿರ್ತಕ್ಕಂಥ ಈ ಸುಂದರ ಪ್ರಪಂಚದ ಬಗ್ಗೆ ಕನಸುಗಳನ್ನು ಕಾಣಕ್ಕೆ ನಮಗೆ ಹಸ್ತವೆ ಇವು. ಸಿಂಡ್ರೇಲಾ ನೋಡ್ರಿ, ಎಂಥ ಬಡತನ, ಎಂಥ ಕ್ರೂರ ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಈ ಹುಡುಗಿಯ ಕಥೆ ಇದು.
ಅಂಥ ಪುಸ್ತಕಗಳನ್ನು ಓದೋದ್ರಿಂದ ನಮಗೆ ನಮ್ಮ ಕಲ್ಪನೆಗಳನ್ನು ಹೆಚ್ಚಿಗೆ ಮಾಡೋಕ್ಕೆ ಸಾಧ್ಯತೆ ಐತಿ. ಇಂಥ ಪುಸ್ತಕಗಳನ್ನು ಕೊಡ್ರಿ ನಿಮ್ಮ ಮಕ್ಕಳಿಗೆ. ಇಂಥ ಪುಸ್ತಕಗಳು ಪ್ರತಿ ಮಗುವಿನ ಬಾಲ್ಯದ ನಿಜವಾದ ಸಂಪತ್ತು ಇವೆ. ಅದರ ಜೊತೆಗೆ ಪುಸ್ತಕಗಳು ನಮಗೆ ಪ್ರೀತಿ ಮಾಡೋದನ್ನು ಕಲಿತೇವೆ. ಬರೀ ನೀವು ಜಸ್ಟ್ ಲೈಬ್ರರಿ ಒಳಗೆ, ಒಂದು ಗ್ರಂಥಾಲಯದೊಳಗೆ ಬರೀ ನೀವು ಪುಸ್ತಕಗಳನ್ನು ನೋಡ್ಕೋತ ಹೋಗ್ರಿ, ಎಷ್ಟೋ ನಿಮ್ಮ ಮನಸ್ಸಿನ ಭಾವನೆಗಳು ಬದಲಾವಣೆಗಳು ಆಕ್ಕೋತಾ ಹೋಗ್ತವೆ. ಅದರಲ್ಲಿ ಕೆಲವೊಂದಿಷ್ಟು ಪುಸ್ತಕಗಳು ಮಾನವನ ಹೃದಯದ ಮಿಡಿತವನ್ನು ಹೇಳಿಕೊಡ್ತವೆ. ಹೆಂಗೆ ಪ್ರೀತಿ ಮಾಡಬೇಕು, ಜನರ ಹೆಂಗೆ ಪ್ರೀತಿ ಮಾಡಬೇಕು, ಸಮಾಜವನ್ನು ಹೆಂಗೆ ಪ್ರೀತಿ ಮಾಡಬೇಕು, ಸಮಾಜದಲ್ಲಿ ಸಾಮಾಜಿಕ ಸಂಸ್ಕಾರಗಳನ್ನು ಹೆಂಗೆ ಬೆಳೆಸಬೇಕು ಅಂತಕ್ಕಂಥ ವಿಷಯನ ಹಲವಾರು ಪುಸ್ತಕಗಳು ನಮ್ಗೆ ತಿಳಿಸಿಕೊಡ್ತವೆ. ಮತ್ತು ಈ ಗ್ರಂಥಾಲಯದಲ್ಲಿ ಇರ್ತಕ್ಕಂಥ ಈ ಪುಸ್ತಕಗಳು ಆಧ್ಯಾತ್ಮಿಕತೆಯ ಬಗ್ಗೆ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಯನ್ನು ಒದಗಿಸಿಕೊಡ್ತವೆ. ಈ ಧಾರ್ಮಿಕ ನಂಬಿಕೆಗಳಿರ್ಬೋದು, ಸಾಂಪ್ರದಾಯಿಕ ಆಲೋಚನೆಗಳಿರ್ಬೋದು, ಆಧ್ಯಾತ್ಮಿಕತೆಯ ಬಗ್ಗೆ ನಾವು ಪುಸ್ತಕಗಳಲ್ಲಿ ಅನೇಕ ಒಳ್ಳೆಯ ವಿಷಯಗಳನ್ನು ತಿಳ್ಕೊಳ್ಳೋಕೆ ಈ ಗ್ರಂಥಗಳು ನಮಗೆ ಬಹಳಷ್ಟು ಅನುಕೂಲ ಆಗ್ತವೆ. ಇವೆಲ್ಲವೂ ಗ್ರಂಥಾಲಯದಲ್ಲಿ ಸಿಗೋದ್ರಿಂದ ಈ ಗ್ರಂಥಾಲಯಗಳು ಸಮಾಜದ ಅಭಿವೃದ್ಧಿಗೆ, ಸಾಹಿತ್ಯಾಸಕ್ತರ ಅಭಿವೃದ್ಧಿಗೆ ಒಳ್ಳೆಯ ಪ್ರಚೋದನೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತವೆ. ಮತ್ತು ಅಷ್ಟೇ ಅಲ್ಲ, ಇವತ್ತಿನ ದಿನಮಾನಗಳಲ್ಲಿ ಪುಸ್ತಕಗಳು ಮಾಹಿತಿಯ ಗ್ರಂಥಾಲಯಗಳು ಅಲ್ಲಿ ಇರ್ತಕ್ಕಂಥ ಗ್ರಂಥಪಾಲಕರು ನಾವು ಬರೀ ಸ್ಟೋರ್ ಕೀಪರ್, ಬುಕ್ ಕೀಪರ್ ಅಂತ ಕರಿತಿದ್ದೀವಿ ಮೊದಲು. ಇವತ್ತು ಹಂಗಲ್ಲ, ಈಸ್ ದ ಇನ್ಫಾರ್ಮೇಷನ್ ಸೈಂಟಿಸ್ಟ್. ಬೇಕಾದ ಮಾಹಿತಿಯನ್ನು ಬಲಗೈ ತುದಿಯಲ್ಲಿ, ಯಾವುದೇ ತುದಿ ಬೆಟ್ಟಿನಲ್ಲಿ ನಿಮಗೆ ಕೊಡ್ತಕ್ಕಂಥ ಮಾಹಿತಿಯನ್ನು ಇವತ್ತು ಗ್ರಂಥಪಾಲಕರು ಇಟ್ಕೊಂಡು ಬಂದಿದ್ದಾರೆ. ಪುಸ್ತಕಗಳು ನಿಮ್ಮ ಒತ್ತಡವನ್ನು ಕಡಿಮೆ ಮಾಡೋದ್ರ ಜೊತೆಗೆ ನಿಮ್ಮ ಜ್ಞಾಪಕ ಶಕ್ತಿಯನ್ನು ಸುಧಾರಣೆಯನ್ನು ಮಾಡಕೊಂಡ್ತಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳು ಅದಾವು. ಹೆಂಗೆ ನಮ್ಮ ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಗೆ ಮಾಡಬೇಕು, ಹೆಂಗೆ ಒತ್ತಡವನ್ನು ಕಡಿಮೆ ಮಾಡಬೇಕು, ಹೆಂಗೆ ಪುಸ್ತಕಗಳು ನಮ್ಮ ಕಲ್ಪನೆಗಳನ್ನು ಬೆಳಗಿಸ್ತವು, ಇಂಥ ಎಲ್ಲ ಅದ್ಭುತ ಪುಸ್ತಕಗಳು ನಮ್ಮಲ್ಲಿ ಕಂಡುಬರ್ತವೆ. ಈ ಪುಸ್ತಕಗಳು ನಮ್ಮ ಸುತ್ತಲಿನ ಪ್ರಪಂಚದ ದೃಷ್ಟಿಕೋನವನ್ನು ನೀಡ್ತವೆ. ಯಾಕಂದರೆ ಒಳ್ಳೆಯ ಪುಸ್ತಕ ನಾವು ಯೋಚಿಸ್ತಕ್ಕಂಥ, ನಾವು ಮಾತಾಡ್ತಕ್ಕಂಥ, ನಾವು ವಿಷಯಗಳ ಸಂಗ್ರಹಣೆ ಮಾಡ್ತಕ್ಕಂಥ, ಈ ಬದಲಾಯಿಸ್ತಕ್ಕಂಥ ಶಕ್ತಿಯನ್ನು, ನಮ್ಮ ಕಾಲ್ಪನಿಕ ಶಕ್ತಿಯನ್ನು ಕಾದಂಬರಿಗಳಿಂದ ನಾವು ತಿಳ್ಕೊಬೋದು, ನಾಟಕಗಳಿಂದ ತಿಳ್ಕೊಬೋದು. ಹಿಂಗೆ ಹಲವಾರು ಪ್ರಕಾರಗಳಲ್ಲಿ ಬರೆಯಲಾಗಿರ್ತಕ್ಕಂಥ ಹಲವಾರು ಪುಸ್ತಕಗಳಿಂದ ನಮ್ಮ ಕಲ್ಪನೆಗಳು ಬದಲಾವಣೆಗಳಾಕ್ಯಂತ ಹೋಗ್ತವೆ. ಅದರ ಜೊತೆಗೆ ಪ್ರತಿಯೊಂದು ಪುಸ್ತಕವೂ ಕೂಡ ತನ್ನದೇ ಆದ ವಿಶಿಷ್ಟ ದೃಷ್ಟಿಕೋನದಿಂದ ಬರೆದಿರ್ತತಿ. ನೀವು ಆಸಕ್ತಿಯಿಂದ ಓದಿದ್ರೆ ನಿಮ್ಮ ಸ್ವಂತ ದೃಷ್ಟಿಕೋನವನ್ನು ನೀವು ರಚನೆ ಮಾಡ್ಕೋಬೋದು. ಅದು ನಿಮಗೆ ಇತರರಿಂದ ಪ್ರತ್ಯೇಕವಾಗಿ ನಿಲ್ಲಕ್ಕೆ ಸಾಧ್ಯತೆ ಐತಿ. ಯಾವ ವ್ಯಕ್ತಿಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಿಗ್ತತೆಯೋ ಆತ ಸಂಪೂರ್ಣವಾಗಿರ್ತಕ್ಕಂಥ ಸಾಹಿತಿಗಳನ್ನು ಅರ್ಥೈಸಿಕೊಂಡಾಗ, ಹಲವಾರು ಪುಸ್ತಕಗಳು, ಹಲವಾರು ವಿವಿಧ ಸಾಹಿತ್ಯದ ಮಜಲುಗಳನ್ನು ಕಂಡಾಗ ಸಮಾಜದಲ್ಲಿ ನೀವು ವಿಶಿಷ್ಟ ವ್ಯಕ್ತಿಗಳನ್ನಾಗಿ ಜನರನ್ನು ನೋಡಂಗ ನಿಮ್ಮನ್ನು ಈ ಪುಸ್ತಕಗಳು ಮಾಡ್ತವೆ. ಮತ್ತು ಇವು ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ತವೆ ಪುಸ್ತಕಗಳು. ಯಾಕಂದ್ರೆ ನಾವು ಪುಸ್ತಕಗಳನ್ನು ಓದುವಾಗ ವಿವಿಧ ಪಾತ್ರಗಳ ಹೋರಾಟ ಮತ್ತು ಅವುಗಳ ಕಷ್ಟಗಳ ಬಗ್ಗೆ ತಿಳ್ಕೊಂಡು ನಮ್ಮ ನಿಜ ಜೀವನಕ್ಕೆ ಅವನ್ನ ಹೋಲಿಕೆ ಮಾಡಿ ನೋಡ್ಕೊಳ್ಳೋಕೆ ನಾವು ಪ್ರಯತ್ನ ಮಾಡ್ತೇವೆ. ಅದಕ್ಕೆ ಇವು ನಮ್ಗೆ ಧೈರ್ಯವನ್ನು ಕೊಡ್ತವೆ, ಆತ್ಮವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ತವೆ. ಈ ಪುಸ್ತಕಗಳು ನಮ್ಗೆ ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಬೆಳೆಯೋಕೆ ಸಹಾಯವನ್ನು ಮಾಡ್ತವೆ. ಯಾಕಂದ್ರೆ ನಮ್ಮ ಜೀವನದಲ್ಲಿ ಪ್ರಾಮುಖ್ಯತೆಯನ್ನು ಬಿಂಬಿಸ್ತಕ್ಕಂಥ ಇನ್ನೊಂದು ಕಾರಣ ಅಂತಂದ್ರೆ ಪುಸ್ತಕಗಳನ್ನು ಓದೋದು. ವ್ಯಾಪಕವಾಗಿರ್ತಕ್ಕಂಥ ಈ ಮಾನಸಿಕ ಮತ್ತು ದೈಹಿಕ ಪ್ರಯೋಜನಗಳು ಈ ಪುಸ್ತಕದ ಓದೋದ್ರಿಂದ ನಮಗೆ ಬರ್ತವೆ. ಇಷ್ಟೆಲ್ಲ ಮಾಹಿತಿಗಳು ನಮಗೆ ಈ ಪುಸ್ತಕದಿಂದ ಸಿಗುತ್ತವು. ಅದರ ಜೊತೆಗೆ ಈ ಪುಸ್ತಕಗಳು ನಮ್ಮ ಭಾರತದಲ್ಲಿ ಹಲವಾರು ಪುಸ್ತಕಗಳನ್ನು ಹೊಂದಿರತಕ್ಕಂಥ ಗ್ರಂಥಾಲಯಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಕಲ್ಕತ್ತಾದಲ್ಲಿ ಇರತಕ್ಕಂಥ ರಾಷ್ಟ್ರೀಯ ಗ್ರಂಥಾಲಯ ನಮ್ಮ ದೇಶದಲ್ಲಿಯೇ ಅತಿ ದೊಡ್ಡ ಗ್ರಂಥಾಲಯ. ಈ ಗೌತಮಿ ಗ್ರಂಥಾಲಯ ರಾಜಮುಂಡ್ರಿಯಲ್ಲಿ, ಆಂಧ್ರ ಪ್ರದೇಶದ ರಾಜಮುಂಡ್ರಿಯಲ್ಲಿ ಇರತಕ್ಕಂಥ ಈ ಗೌತಮಿ ಗ್ರಂಥಾಲಯ ಇರ್ಬೋದು, ಪಾಟ್ನಾದಲ್ಲಿ ಇರತಕ್ಕಂಥ ಖುದಾಬಕ್ಷ್ ಓರಿಯೆಂಟಲ್ ಲೈಬ್ರರಿ ಇರ್ಬೋದು. ಸ್ವಲ್ಪ ಡಿಸ್ಟರ್ಬ್ ಆಯಿತು. ನಾನು ಈ ಕನ್ನಡದ ಅರಿವಿನ ಬಗ್ಗೆ ನಾನಾಗಲೇ ಕಂಡುಕೊಂಡಿರ್ತಕ್ಕಂಥ ಒಂದು ಸಣ್ಣದೊಂದು ವಿಚಾರದೊಂದಿಗೆ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ನಾನು ನನ್ನ ಕೋರ್ಸ್ ಮುಗಿದ ಮೇಲೆ ಪ್ರಾರಂಭಿಕ ದಿನಗಳಲ್ಲಿ ನಾನು ನನ್ನ ಹುಟ್ಟಿನಲ್ಲಿಯೇ ಒಂದು ವೃತ್ತಿಗೆ ಸೇರ್ಪಡಿಸ್ತೇನೆ, ಉಪನ್ಯಾಸಕನಾಗಿ. ಯಾಕಂದ್ರೆ ನಾನು ಗ್ರಂಥಪಾಲಕರಾಗಿದ್ದರೂ ನಾನು MA ಇನ್ ಎಕನಾಮಿಕ್ಸ್ ಆಗಿರೋದ್ರಿಂದ ನಾನು ನನ್ನ ಸ್ಥಳೀಯವಾಗಿ ಒಂದು ಕಾಲೇಜಿನಲ್ಲಿ ಜಾಯಿನ್ ಆಗ್ತೇನೆ, PUC ಕಾಲೇಜು.
ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಕಾಲೇಜಿಗೆ ಬರ್ತಕ್ಕಂಥ ಮೊಟ್ಟ ಮೊದಲ ವಿದ್ಯಾರ್ಥಿಗಳಿಗೆ ಈ ನಾಡು ನುಡಿಯ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ನನ್ನ ಮೊದಲನೇ ಕ್ಲಾಸ್ನಲ್ಲಿ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ. ಬಹಳಷ್ಟು ಮಂದಿಗೆ ಸಾಹಿತ್ಯದ ಅಭಿರುಚಿನೇ ಇರಲಿಲ್ಲ. ಕೆಲವೊಂದಿಷ್ಟು ಮಂದಿ ಕನ್ನಡದ ಬಗ್ಗೆ ಎಷ್ಟು ಅಲ್ಪವಾಗಿತ್ತು ಅಂತಂದ್ರೆ ಈ ಕುವೆಂಪು ಅವರ ಹೆಸರನ್ನು ಕುವೆಂಪು ಅಂತ ಕರಿತಿದ್ರು, ದರಾ ಬೇಂದ್ರೆ ಅವರ ಹೆಸರನ್ನು ದಾರ ಬೇಂದ್ರೆ ಅಂತ ಕರಿತಿದ್ರು. ನನಗೆ ಆಶ್ಚರ್ಯ ಆಗ್ತಿತ್ತು ಮತ್ತು ಸಂಕಟ ಆಗ್ತಿತ್ತು. ಯಾಕಪ್ಪ SLC ಮುಗಿಸಿ ಬಂದಿರತಕ್ಕಂಥ ಇಂಥ ವಿದ್ಯಾರ್ಥಿಗಳಿಗೆ ಕನಿಷ್ಠ ಮಟ್ಟದ ಈ ಸಾಹಿತ್ಯದ ಆಸಕ್ತರ ಸಾಹಿತ್ಯದ ಮಂದಿಗಳ ಹೆಸರನ್ನು ಗೊತ್ತಿಲ್ಲ ಅಂಥೇಳಿ ನಾ ಏನು ಮಾಡಿದೆ, ಇದನ್ನು ಹೋಗಲಾಡಿಸ್ಬೇಕಾಗಿತ್ತು ಅಂತಂದ್ರೆ ಇವರಿಗೆ ಮನಸ್ಸನ್ನು ಪರಿವರ್ತನೆ ಮಾಡಬೇಕು, ಕನ್ನಡ ಸಾಹಿತ್ಯದ ಕವಿಗಳ ಸಾಹಿತ್ಯದ ಬಗ್ಗೆ ಇವರಿಗೆ ಅರಿವನ್ನು ಮೂಡಿಸಬೇಕು ಅಂಥೇಳಿ ನಾನು ನನ್ನ ಜೊತೆಗೆ ಕೆಲಸ ಮಾಡ್ತಕ್ಕಂಥ ನನ್ನ ಕನ್ನಡ ಉಪನ್ಯಾಸಕರು ಸೇರಿಕೊಂಡು ಒಂದು ಕೆಲಸವನ್ನು ಪ್ರಾರಂಭ ಮಾಡಿದ್ವಿ. ಒಂದು 4-5 ದಿವಸ ಬರೀ ಸಾಹಿತ್ಯದ ಅಭಿರುಚಿಯನ್ನು ಹೆಚ್ಚಿಗೆ ಮಾಡೋದ್ರ ಸಲುವಾಗಿ, ಇವರು ಓದ್ತಕ್ಕಂಥ ಹವ್ಯಾಸವನ್ನು ಹೆಚ್ಚಿಗೆ ಮಾಡೋದ್ರ ಸಲುವಾಗಿ, ಈ ಪುಸ್ತಕಗಳಿಂದ ಆಗ್ತಕ್ಕಂಥ ಪ್ರಯೋಜನಗಳು ಏನು ಅನ್ನೋದ್ರ ಬಗ್ಗೆನ ಒಂದು 4-5 ತಾಸು ನಾವು ಬರೀ ಇದನ್ನ ಹೇಳ್ತಾ ಬಂದ್ವಿ. ಅದರ ಜೊತೆಗೆ ಈ ಸ್ವಂತಕ್ಕೊಂದು ಗ್ರಂಥಾಲಯ, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ ಹುಡುಗರಿಗೆ ಯಾವುದೇ ಅಭಿರುಚಿ ಇರಲಿಲ್ಲ. ಮತ್ತು ಅಲ್ಲಿ ಇರ್ತಕ್ಕಂಥ ಗ್ರಂಥಾಲಯ, ಆ ಕಾಲೇಜಿನಲ್ಲಿ ಇರ್ತಕ್ಕಂಥ ಗ್ರಂಥಾಲಯ ಕೂಡ ಅದನ್ನು ನಾನಾ ಕ್ಲಾಸನ್ನು ಹೇಳಬೇಕು, ನಾನಾ ಗ್ರಂಥಾಲಯವನ್ನು ನೋಡ್ಕೋಬೇಕಾಗಿತ್ತು. ಅಂಥ ವ್ಯವಸ್ಥೆ ಇತ್ತು. ನಾ ಕ್ಲಾಸಿಗೆ ಹೋದಾಗ ಹುಡುಗರು ಗ್ರಂಥಾಲಯಕ್ಕೆ ಬರ್ತಿದ್ರು, ನಾ ಗ್ರಂಥಾಲಯಕ್ಕೆ ಕುಂತಾಗ ಹುಡುಗರು ಕ್ಲಾಸ್ಗೆ ಹೋಗ್ತಿದ್ರು. ಇಂಥ ವ್ಯವಸ್ಥೆ ಆಯ್ತು. ಮತ್ತು ಅಲ್ಲಿರ್ತಕ್ಕಂಥ ಪುಸ್ತಕಗಳು ಕೂಡ ಸಾಹಿತ್ಯಿಕವಾಗಿ ಇರ್ತಕ್ಕಂಥ ಪುಸ್ತಕಗಳು ಇರಲಿಲ್ಲ. ಬೇರೆ ವಿಷಯಕ್ಕೆ ಮ್ಯಾಥಮೆಟಿಕ್ಸು, ಸೈನ್ಸು, ಕೆಮಿಸ್ಟ್ರಿ, ಫಿಸಿಕ್ಸು, ಎಕನಾಮಿಕ್ಸು, ಸೋಷಿಯಾಲಜಿ ಇಂಥ ಪುಸ್ತಕಗಳು ಮಾತ್ರ ಇದ್ವು. ಆದರೆ ಕನ್ನಡ ಸಾಹಿತ್ಯದ ಬಗ್ಗೆ ಯಾವುದೇ ಪುಸ್ತಕಗಳು ಇರಲಿಲ್ಲ. ನಾನು ಹೋಗಿ ಪ್ರಾಚಾರ್ಯರನ್ನ ಕೇಳಿದೆ, ಇಲ್ಲ ಸರ್, ಇಲ್ಲಿ ಕನ್ನಡ ಸಾಹಿತ್ಯದ ಬಗ್ಗೆ ಯಾವುದೇ ಪುಸ್ತಕಗಳು ಇಲ್ಲ, ಇವನ್ನ ಅಭಿವೃದ್ಧಿ ಮಾಡಿರಿ, ಇವನ್ನ ಹೆಚ್ಚಿಸ್ರಿ, ಅಂದ್ರಿಗೆ ಮಕ್ಕಳಿಗೆ ಸಂಸ್ಕಾರ ಹೋಯ್ತು ಅಂತಂದ್ರೆ ತನ್ನಷ್ಟಕ್ಕೆ ತಾನೇ ಈ ಶೈಕ್ಷಣಿಕ ಚಟುವಟಿಕೆಗಳು ಅಭಿವೃದ್ಧಿ ಆಗ್ತವೆ ಅಂತ ಅವ್ರನ್ನ ಕೇಳ್ಕೊಂಡೆ. ಪಾಪ ಅವರ ಏನು ಮಾಡಬೇಕು, ಅನ್ಎಡೆಡ್ ಕಾಲೇಜು. ಇಲ್ಲ ಸರ್, ಒಂದು ಲಿಸ್ಟ್ ಕೊಡ್ರಿ, ನಾನು ಪ್ರಯತ್ನ ಮಾಡ್ತೀನಿ ಅಂತ ಅಂದರು. ಮುಂದೆ ಆ ಪ್ರಯತ್ನ ಆಗಂಗೂ ಕಾಣಲಿಲ್ಲ. ಯಾಕಂದ್ರೆ ಅಲ್ಲಿ ವಿದ್ಯಾರ್ಥಿಗಳಿಗೆ ಸಪ್ರೇಟ್ ಕೊಠಡಿ ಒತ್ತಟಿಗೆ ಬಿಡ್ರಿ, ನಮ್ಮ ಸ್ಟಾಫ್ನವ್ರಿಗೇನ ಕುಂಡ್ರಾಕ ಕೊಠಡಿಗಳು ಇರ್ತಿರ್ಲಿಲ್ಲ. ಹೈಸ್ಕೂಲ್ನವರು ನಾವು ಆ ಕೊಠಡಿನ ಹಂಚಿಕೆ ಮಾಡ್ಕೋಬೇಕಾಗಿತ್ತು, ಪಾಳೆಯ ಮೇಲೆ ನಾವು ಕ್ಲಾಸ್ಗಳನ್ನು ನಡೆಸಬೇಕಾಗಿತ್ತು. ಇಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಈ ವ್ಯವಸ್ಥೆಯಲ್ಲಿ ಮಕ್ಕಳಿಗೆ ಯಾವ ರೀತಿ ನಾವು ಪುಸ್ತಕಗಳನ್ನು ಓದ್ತಕ್ಕಂಥ ಅಭಿರುಚಿಯನ್ನು ಮೂಡಿಸ್ಬೇಕು ಅಂತ ನನ್ನ ತಲೆಯೊಳಗೆ ನಾನು ವಿಚಾರ ಮಾಡ್ಕೊಂಡು ಕೂತ್ಕೊಂಡೆ. ಅವಾಗ ನನ್ನ ಕಲ್ಪನೆಗೆ ಬಂದಿದ್ದ ಸ್ವಂತಕ್ಕೊಂದು ಗ್ರಂಥಾಲಯ. ನಾ ವಿದ್ಯಾರ್ಥಿಗಳಿಗೆ ಹೇಳಕ್ಕೆ ಕೂತ್ಕೊಂಡೆ, ನೋಡ್ರಪ್ಪ, ನಿಮ್ಮ ಸ್ವಂತಕ್ಕೊಂದು ಗ್ರಂಥಾಲಯವನ್ನು ಮಾಡಿಕೊಡ್ರಿ, ಓದ್ತಕ್ಕಂಥ ಅಭಿರುಚಿಯನ್ನು ಬೆಳೆಸ್ಕೊಡ್ರಿ. ಒಂದೇ ಪುಸ್ತಕದಿಂದ ನಿಮ್ಮ ಗ್ರಂಥಾಲಯಗಳು ಪ್ರಾರಂಭ ಆಗಲಿ. ಆ ಗ್ರಂಥಾಲಯವನ್ನು ನಿಮ್ಮ ಮನೆಯಲ್ಲಿಯೇ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಜಗದಲ್ಲಿ ಅದನ್ನು ಇಟ್ಟು ಅಲ್ಲಿ ಒಂದು ಗ್ರಂಥಾಲಯವನ್ನು ಮಾಡ್ಕೋತಾ ಹೋಗ್ರಿ. ಪ್ರತಿ ತಿಂಗಳ ಅದಕ್ಕೆ ಒಂದೊಂದು ಪುಸ್ತಕಗಳನ್ನು ಜೋಡಣೆ ಮಾಡ್ಕೋತಾ ಹೋಗ್ರಿ ಅಂತ ನಾನು ಅವ್ರಿಗೆ ಹೇಳಿದೆ. ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಮುಸು ನಗಾ ಕುತ್ಕೊಂಡ್ರು, ಇವ ಏನೋ ಆಗಲಾರ್ದು ಕೆಲಸ ಹೇಳಾಕ ಕುತ್ಕೊಂಡಾನ ಅಂತೇಳಿ. ನಾ ಹೇಳಿದೆ ಅವ್ರಿಗಿಲ್ಲ, ಮುಂದಿನ ತಿಂಗಳಲ್ಲಿ ಎಷ್ಟು ಮಂದಿ ಗ್ರಂಥಾಲಯಗಳನ್ನು ಸ್ಥಾಪನೆ ಮಾಡಿರಿ, ಬಂದು ನನಗೆ ಹೇಳ್ರಿ ಅಂತ ಹೇಳಿದಾಗ ಯಾರೊಬ್ಬರೂ ಬರಲಿಲ್ಲ. ಒಂದೇ ಒಂದು ವಿದ್ಯಾರ್ಥಿನಿ ಬಂದು, ಆಕಿನೂ ಅಂಜಿಕೊಂತ ಬಂದು, ಸರ್ ನಾನೊಂದು ಮಾಡಿದ್ದೀನಿ ಅಂತ ಹೇಳಿದ್ರು. ನನಗೆ ಬಹಳಷ್ಟು ಖುಷಿ ಆಯಿತು. ಆ ಹುಡುಗಿಯನ್ನು ಕರ್ಕೊಂಡು ಬಂದು ಒಂದು ವೇದಿಕೆಯ ಮೇಲೆ ನಾನು ಅವ್ರಿಗೆ ಸನ್ಮಾನವನ್ನು ಮಾಡಿದ್ವಿ. ಆ ಹುಡುಗಿ ಪ್ರಾರಂಭ ಮಾಡಿದ್ದು ಕೇವಲ 2 ಪುಸ್ತಕಗಳಿಂದ ತನ್ನ ಗ್ರಂಥಾಲಯವನ್ನು ಪ್ರಾರಂಭ ಮಾಡ್ತು. ಮುಂದೆ ಪ್ರತಿ ತಿಂಗಳ ಹೊಸ ಪುಸ್ತಕಗಳು ಅದಕ್ಕೆ ಯಾಡಕ್ಕೆ ಅಂತ ಹೋದವು. ಅದಕ್ಕೆ ಸಾಹಿತ್ಯಿಕವಾಗಿ ನನ್ನ ಕನ್ನಡ ಉಪನ್ಯಾಸಕನಾಗಿರ್ತಕ್ಕಂಥ ನಾಗರಾಜ್ ಅನ್ನತಕ್ಕಂಥ ಉಪನ್ಯಾಸಕ ಅವರು ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಡ ಕೂತ್ಕೊಂಡ್ರು. ಯಾವಾಗ ಆ ಹುಡುಗಿಯನ್ನು ನಾವು ಸನ್ಮಾನ ಮಾಡಿದ್ವಿ, ಪ್ರೇರಣೆಯನ್ನು ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಂಗೆ ಮಾಡಿದ್ವಿ, ಮುಂದೆ ಒಂದು ತಿಂಗಳಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮದೇ ಆಗಿರ್ತಕ್ಕಂಥ ಸ್ವಂತ ಲೈಬ್ರರಿ ಸ್ವಂತ ಗ್ರಂಥಾಲಯವನ್ನು ಮಾಡೋಕ್ಕೆ ಪ್ರಯತ್ನ ಪಟ್ಟರು. ಪ್ರತಿ ತಿಂಗಳು ಕೆಲವೊಂದಿಷ್ಟು ಪುಸ್ತಕಗಳನ್ನು ಜೋಡಣೆ ಮಾಡೋದು, ಪ್ರತಿ ತಿಂಗಳ ಜೋಡಣೆಯನ್ನು ಮಾಡೋದು, ಅದ್ಭುತವಾಗಿರ್ತಕ್ಕಂಥ ಈ ಕಲ್ಪನೆ ಮುಂದೆ ಏನು ಪ್ರಥಮವಾಗಿ ಪ್ರಾರಂಭ ಮಾಡಿರ್ತಕ್ಕಂಥ ಆ ಹುಡುಗಿ ಗ್ರಂಥಾಲಯನೇನು ಪ್ರಾರಂಭ ಮಾಡಿಲ್ಲಲ್ಲ, ಒಂದು ಕವನವನ್ನು ಬರೆದ್ರು, ಒಂದು ಕಥೆಯನ್ನು ಬರೆದ್ರು. ಮುಂದೆ ಒಂದು ಟ್ರಸ್ಟ್ನವರು ಆ ಕಥೆಯನ್ನು ಪಬ್ಲಿಷ್ ಮಾಡಿ ಅದ್ಭುತವಾಗಿರ್ತಕ್ಕಂಥ ಕವನ ಆಗಿ ಮೂಡಿ ಬಂತು. ನನಗೆ ಸಾರ್ಥಕ ಭಾವನೆ ಕಂಡು ಬಂತು. ಸೊ ಇಲ್ಲೇ ನಾವು ಉಪನ್ಯಾಸಕರಾದವರು, ಸಾಹಿತ್ಯ ಆಸಕ್ತರು ಇಂಥ ಅದ್ಭುತವಾಗಿರ್ತಕ್ಕಂಥ ಪುಸ್ತಕಗಳನ್ನು ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಕೊಡಬೇಕು. ಅಂದಾಗ ಮಾತ್ರ
ಈ ಗ್ರಂಥಾಲಯಗಳು ಅಭಿವೃದ್ಧಿ ಆಗ್ತವೆ. ಬರೀ ಗ್ರಂಥಾಲಯಗಳು ಅಭಿವೃದ್ಧಿ ಆದ್ರೆ ಆಗೋದಿಲ್ಲ, ಗ್ರಂಥಗಳನ್ನು ಓದ್ತಕ್ಕಂಥವರು ಓದುಗರು ತಮ್ಮ ಭಾವನೆಯನ್ನು ಬದಲಾವಣೆ ಮಾಡಿಕೊಂಡು, ತಮ್ಮ ಚಿಂತನೆಯನ್ನು ಬದಲಾವಣೆ ಮಾಡಿಕೊಂಡು ಪಾಸಿಟಿವ್ ಆಗಿ ಗ್ರಂಥಾಲಯದಲ್ಲಿ ಬಂದು ಕುತ್ಕೊಂಡು ಆತ್ಮವಿಶ್ವಾಸದಿಂದ, ಸ್ವಚ್ಛ ಮನಸ್ಸಿನಿಂದ, ನಿಷ್ಕಲ್ಮಶವಾಗಿರ್ತಕ್ಕಂಥ ಮನಸ್ಸಿನಿಂದ ಗ್ರಂಥಗಳನ್ನು ಓದಾ ಕುತ್ಕೊಳ್ರಿ. ಅದ್ಭುತವಾಗಿರ್ತಕ್ಕಂಥ ಪ್ರಪಂಚ ನಿಮಗೈತಿ, ಅದ್ಭುತವಾಗಿರ್ತಕ್ಕಂಥ ಜಗತ್ತು ನಿಮಗಾಗಿ ಕಾಯ್ತಿರ್ತೈತಿ ಅಂತ ಹೇಳ್ತಾ ಈ ಉಪನ್ಯಾಸ ಮಾಲಿಕೆಗೆ ನನಗೆ ಅನುಕೂಲ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೂ ಕೂಡ ನಾನು ಹೃದಯಪೂರ್ವಕ ವಂದನೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ನಮಸ್ಕಾರ.